ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತ ಒಂದು ಮೇಜರ್ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಸೊ ಪ್ರಮುಖವಾಗಿ ಕಳೆದ ಹಲವು ದಿವಸಗಳಿಂದ ಕರಾವಳಿಯಲ್ಲಿ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆ, ಅದು ಪ್ರತೀಕಾರದ ಹತ್ಯೆ. ಸೊ ಕರಾವಳಿಯಲ್ಲಿ ಇನ್ನೂ ಕೂಡ ಆಗ್ತಾ ಇಲ್ಲ ಪ್ರತೀಕಾರದ ಕಿಚ್ಚುಗಳು. ಮತ್ತೆ ಮತ್ತೆ ಹಿಂದೂ ಮುಸ್ಲಿಂ ಅನ್ನುವಂತಹ ವಿಚಾರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರಿಗೆ ಜೀವ ಬೆದರಿಕೆಗಳು ನಿರಂತರವಾಗಿ ಬರ್ತಾ ಇದೆ. ಯಾವುದೇ ಹೆದರಿಕೆ ಇಲ್ಲ ರೀ, ಯಾವುದೇ ಹೆದರಿಕೆ ಇಲ್ಲ. ಒಂದು ಬಾರಿ ತಾವುಗಳು ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸಿದರೆ ಪ್ರತಿನಿತ್ಯವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜೀವ ಬೆದರಿಕೆಗಳ ಪೋಸ್ಟ್ಗಳು ಅಟ್ಟಹಾಸ ಮೆರಿತಾ ಇವೆ. ಯಾವನು ಹಾಕ್ತಾ ಇದ್ದಾನೆ, ಯಾವ ಕಾರಣಕ್ಕೋಸ್ಕರ ಹಾಕ್ತಾ ಇದ್ದಾನೆ, ಅಥವಾ ಆತನ ಹಿಂದೆ ಇರುವಂಥವ್ರು ಯಾರು, ಏನೂ ಇಲ್ಲ. ಅಥವಾ ಇದನ್ನೆಲ್ಲ ಒಂದು ಪೊಲೀಸ್ ಇಲಾಖೆಗಳು ಮಾನಿಟರ್ ಮಾಡುತ್ತೆ ಅನ್ನುವಂತಹ ಭಯನೂ ಇಲ್ಲ ರೀ. ಮಂಗಳೂರಲ್ಲಿ ಪೊಲೀಸ್ ಇಲಾಖೆಗಳು ಏನಕ್ಕಿವೆ, ರಾಜ್ಯದಲ್ಲಿರುವಂಥ ಗೃಹ ಇಲಾಖೆ ಏನು ಮಾಡ್ತಾ ಇವೆ, ಯಾವನ್ನು ಕೂಡ ಕೇಳುವಂಥ ವ್ಯವಧಾನನೂ ಕೂಡ ಇಲ್ಲ. ಅಂತಹ ಪರಿಸ್ಥಿತಿ, ನಾವೆಲ್ಲಿದ್ದೀವಿ ಅನ್ನುವಂತಹ ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಸಾವು ನೋವುಗಳಿಗೆ ಕೊನೆಯೇ ಇಲ್ಲ. ಬೇಕಾಬಿಟ್ಟಿಯಾಗಿ ಏನು ಕೊಲೆ ಮಾಡಬೇಕಾ, ಓಕೆ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಇನ್ನೆಷ್ಟು ಜೀವ ಹೋಗಬೇಕಾಗಿದೆ ರೀ. ಕರಾವಳಿಗೆ ಕೋಮು ವೈಷಮ್ಯ, ಕೋಮು ಗಲಭೆ ಅನ್ನುವಂತಹ ಹಣೆಪಟ್ಟಿ ಕಟ್ಟಿರುವಂಥದ್ದು ಸಾಕಾಗೋಗಿದೆ. ಯಾವನೋ ಕಟ್ಟು ಹೋಗಿದ್ದಾನೆ ಮುಟ್ಟಾಳ್ ನನ್ನ ಮಗ. ಇವತ್ತಿಗೂ ಕೂಡ ಅದನ್ನು ಮುಂದುವರಿಸಿ ಹೋಗ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಪರಾಧಿಕ ಕೇಸ್ಗಳು ಹಾಗಾದರೆ ಜಾಸ್ತಿ ಆಗ್ತಾ ಇದೆಯಾ, ವಿಪಕ್ಷಗಳ ಆರೋಪ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಹಾಗಾದರೆ ಹೌದಾ? ಮತ್ತೆ ಮತ್ತೆ ಯಾಕಿಂತ ಗಲಾಟೆಗಳಾಗುತ್ತೆ? ಹಾಗಾದರೆ ವೈಫಲ್ಯ ಯಾರದ್ದು, ಸರ್ಕಾರದ್ದ ಅಥವಾ ಅವರ ಅಂಡರಲ್ಲಿರುವಂಥ ಪೊಲೀಸ್ ಇಲಾಖೆಗಳದ್ದ? ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆಗಳ ಕೈಯನ್ನು ಕಟ್ಟಿ ಹಾಕ್ತಾ ಇರುವಂಥವ್ರು ಯಾರು, ಅಥವಾ ಯಾರು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಜೀವಕ್ಕೆ ಬೆಲೆನೇ ಇಲ್ವಾ ಪೊಲೀಸ್ ಇಲಾಖೆಗಳಲ್ಲಿ? ಪರಿಹಾರ ಘೋಷಣೆಯಲ್ಲೂ ಕೂಡ ರಾಜಕೀಯ ಆಗ್ತಾ ಇದೆ. ಧರ್ಮಾಧಾರಿತವಾಗಿ ಹತ್ಯೆ ಆದರೆ ಮಾತ್ರ ಪಕ್ಷದಿಂದ ಪರಿಹಾರ ಸಿಗುವಂಥದ್ದು. ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಹಿಂದೂ ಹತ್ಯೆ ಆದರೆ BJPಯಿಂದ ಇಷ್ಟು ಲಕ್ಷ ರೀ, ಅಥವಾ ಹಿಂದೂ ವ್ಯಕ್ತಿಯಿಂದ ಮುಸ್ಲಿಂ ವ್ಯಕ್ತಿಯ ಹತ್ಯೆ ಆದರೆ ಕಾಂಗ್ರೆಸ್ಸಿಂದ. ಅಂದರೆ ಕೇವಲ ಇಂಥ ಧರ್ಮಾಧಾರಿತವಾಗಿ ಪರಿಹಾರ ಘೋಷಣೆನ? ಶಾಂತಿ ಸುವ್ಯವಸ್ಥೆಗೆ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಕೂಡ ಕರೆಯೋದಕ್ಕೆ ಗೃಹ ಸಚಿವರಿಗೆ ಮನಸ್ಸಿಲ್ಲ. ಒಂದು ಸಮುದಾಯದ ಮುಖಂಡರುಗಳನ್ನು ಓಲೈಕೆ ಮಾಡೋದಕ್ಕೆ ಮಾತ್ರ ಹಾಗಾದರೆ ಸಭೆ ಕರೆಯುವಂಥದ್ದು? ಗೃಹ ಸಚಿವರು ಅನ್ನುವಂಥವ್ರು ಇಡೀ ರಾಜ್ಯಕ್ಕಲ್ವ ಹಾಗಾದರೆ? ನಿಮ್ಮ ಅಂಡರಲ್ಲಿ ಬರೋದಿಲ್ವ ಶಾಸಕರುಗಳು? ಯಾವುದೋ ಒಂದು ಸಮುದಾಯದ ಮುಖಂಡರನ್ನ ಕರೆದು ಸಭೆ ಮಾಡಿದ್ರೆ ಮುಗಿತಾ? ಅಲ್ಲಿಗೆ ಶಾಂತಿ ಸುವ್ಯವಸ್ಥೆ ಆಯ್ತಾ ಜಿಲ್ಲೆಯಲ್ಲಿ? ಏನಾಗ್ತಾ ಇದೆ? ಗೃಹ ಸಚಿವರಿಗೆ ಹತ್ಯೆಯಾದ ಸುಹಾಸ್ ಮನೆಗೆ ಭೇಟಿ ನೀಡಿದಂತೆ ವಾರ್ನ್ ಮಾಡಿದ್ದಾರಂತೆ ಮುಸ್ಲಿಂ ಮುಖಂಡರುಗಳು. ಅದರ ಆಡಿಯೋ ವೈರಲ್ ಆಗ್ತಾ ಇದೆ. ಇದು ಹೌದಾ? ಹಾಗಾದರೆ ವಾರ್ನ್ ಮಾಡಿದ್ದಾರೆ ಅಂತ ಆದರೆ ಅವರ ವಾರ್ನನ್ನು ಕೇಳೋದಕ್ಕೆ ತಾವ್ಯಾರ್ರಿ? ಗೃಹ ಸಚಿವರು ಅನ್ನುವಂತಹ ಒಂದು ಘನತೆ ಇಲ್ವಾ? ಯಾವನೋ ಬಂದ್ಬಿಟ್ಟು ವಾರ್ನ್ ಮಾಡಿದರೆ ಯಾರ್ದೋ ಕೈಗೊಂಬೆ ಆಗುವಂಥ ಪ್ರಯತ್ನನ. ಹತ್ಯೆಯ ಬಳಿಕ ಭುಗಿಲೆದ್ದಿದೆ ಈಗ ರಾಜಕೀಯ ಕೆಸರ ಚಾಟಗಳು. ಒಂದು ಕಡೆ ಖಾದರ್ ಅವರ ಸ್ಟೇಟ್ಮೆಂಟ್ಗಳು, ಇಲ್ಲ ಫಾಜಿಲ್ ಅವರ ಮನೆಯವರ ಯಾವುದೇ ಶಾಮೀಲಿಲ್ಲ ಅನ್ನುವಂಥ ಹೇಳಿಕೆ, ಅದಕ್ಕೆ ವಿರುದ್ಧವಾಗಿ ಬಂದಿರುವಂಥ ರಿಸಲ್ಟ್ ಪೊಲೀಸ್ ತನಿಖೆ ಮುಖಾಂತರ. ಪರಮೇಶ್ವರ್ ಅವರು ಒಂದು ಕಡೆ ನೀಡುವಂಥ ಹೇಳಿಕೆಗಳು, ಅದು ಸುಹಾಸ್ ಹತ್ಯೆ ಅಂತಲ್ಲ, ಜಿಲ್ಲೆಯಲ್ಲಾಗಿರುವಂಥ ಇನ್ನು ಬೇರೆ ಗುಂಪು ಹತ್ಯೆ ಕೂಡ, ಅದು ಕೂಡ ಮೆನ್ಷನ್ ಆಗುತ್ತೆ ಇವತ್ತಿನ ಚರ್ಚೆಯಲ್ಲಿ. ಫಾಜಿಲ್ ಮನೆಯವರ ರಕ್ಷಣೆಗೆ ಹಾಗಾದರೆ ಖಾದರ್ ಅವರು ನಿಂತಿದ್ರ? ಫಾಜಿಲ್ ಸೋದರನಿಂದ ಈಗ ಕಮಿಷನರ್ ಅವರು ನೀಡಿರುವಂಥ ಮಾಹಿತಿ ಪ್ರಕಾರ ಫಾಜಿಲ್ ಸೋದರನಿಂದಲೇ 5 ಲಕ್ಷ ರೂಪಾಯಿ ಸುಪಾರಿಯನ್ನು ನೀಡಲಾಗಿದೆ. 3 ಲಕ್ಷ ಕೊಟ್ಟಾಗಿದೆ, ಇನ್ನು 2 ಲಕ್ಷ ಬಾಕಿ ಇದೆ. ಸುಪಾರಿ ಕೊಟ್ಟಿರುವಂಥದ್ದೇ ಫಾಜಿಲ್ ಸೋದರ. ಬಟ್ ಖಾದರ್ ಅವರು ಹೇಳೋ ಪ್ರಕಾರ ನಾನು ಅವರ ಸಹೋದರರ ಬಳಿ ಮಾತಾಡಿದ್ದೆ, ತಂದೆಯವರ ಬಳಿ ಮಾತಾಡಿದ್ದೆ, ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಈಗ ಇದನ್ನು BJP ಅವರು ಒಂದು ರಾಜಕೀಯ ಬೆಳೆಯಾಗಿ ಇಟ್ಕೊಂಡಿದ್ದಾರೆ.
ರೌಡಿ ಶೀಟರ್ ಆಗಿರೋದಕ್ಕೆ ಸುಹಾಸ್ ಹತ್ಯೆ ಆಗಿದೆ, ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಗುಂಪು ಹತ್ಯೆ ಆಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್. ರೌಡಿ ಶೀಟರ್ ಆಗಿರೋದಕ್ಕೆ ಸುಹಾಸ್ ಹತ್ಯೆ ಅನ್ನುವಂಥದ್ದಾದರೆ ಅನೇಕ ಜನ ಇದ್ದಾರೆ ರೀ ರೌಡಿ ಶೀಟರ್, ಪ್ರತಿಯೊಬ್ಬರದ್ದು ಕೂಡ ಹತ್ಯೆ ಮಾಡ್ತಾನೆ ಹೋಗುವಂಥದ್ದ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಗುಂಪು ಹತ್ಯೆ. ಪೊಲೀಸ್ ಇಲಾಖೆಗಳು ಪತ್ರಿಕಾಗೋಷ್ಠಿಯನ್ನು ನಾಡಿ ಕ್ರಿಕೆಟ್ ಆಗುವಂಥ ಸಂದರ್ಭದಲ್ಲಿ ಒಂದು ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ ತನಿಖೆ ಆದ ಬಳಿಕ, ಮೊದಲ ಹಂತ ಪ್ರಾಥಮಿಕ ತನಿಖೆ ಆದ ಬಳಿಕ. ಬಟ್ ಪರಮೇಶ್ವರ್ ಅವರು ಹೇಳ್ತಾರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಅಂತ ಹೇಳಿ. ಯಾರು ಇವರಿಗೆ ಮಾಹಿತಿ ಕೊಟ್ಟರು? ಪ್ರೈಮರಿ ಡೀಟೇಲ್ಸ್. ಪರಮೇಶ್ವರ್ ರೌಡಿ ಶೀಟರ್ ಹೇಳಿಕೆಗೆ ಬಿಜೆಪಿಯಿಂದ ಈಗ ಕೌಂಟರ್ ಸಿಗ್ತಾ ಇದೆ. ಪಾಕ್ ಹೇಳಿಕೆಗೂ ಕೂಡ ಮುಸ್ಲಿಂ ಮುಖಂಡರಿಂದ ಆಕ್ಷೇಪ. ಮುಸ್ಲಿಂ ಮುಖಂಡರು ಮೊನ್ನೆ ದಿವಸ ತರಾಟೆಗೆ ತೆಗೆದುಕೊಂಡಿದ್ರು ಪರಮೇಶ್ವರ್ ಅವರನ್ನು. ಯಾರು ಹೇಳಿದ್ರು ತಮಗೆ ಪಾಕ್ ಪರ ಘೋಷಣೆ ಅನ್ನುವಂಥದ್ದನ್ನು? ನಿಜಕ್ಕೂ ಕೂಡ ಕೇಳಲೇಬೇಕಾದಂತಹ ಮಾತು. ಕೊಲೆಯನ್ನು ರಾಜಕೀಯಕ್ಕೆ ವೈಭವೀಕರಿಸ್ತಾ ಇದೆ ಬಿಜೆಪಿ ಅಂತ ಹೇಳಿ ಈಗ ಗುಂಡೂರಾವ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಎಸ್ಪೆಷಲಿ ಮಂಜುನಾಥ್ ಭಂಡಾರಿ ಅವರು ಕೂಡ ಅದೇ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದರು. ಬಿಜೆಪಿ ರಾಜ್ಯದಲ್ಲಿ ಯಾವುದೇ ಹಿಂದೂ ವ್ಯಕ್ತಿಯ ಕೊಲೆಯಾದರೆ ಅದನ್ನು ವೈಭವೀಕರಿಸುತ್ತೆ. ಆ ಕೊಲೆಗೆ ಸಂಬಂಧಪಟ್ಟಂತೆ ಅವರ ಮನೆಯವರಿಗಾಗಿರಲಿ ಅಥವಾ ಆ ಹತ್ಯೆಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಹೋಗೋದಿಲ್ಲ, ಬಟ್ ಅದನ್ನು ವೈಭವೀಕರಿಸಿ ರಾಜಕೀಯ ಲಾಭವನ್ನು ಪಡ್ಕೊಳುತ್ತೆ. ಸುಹಾಸ್ ಹತ್ಯೆಯಲ್ಲಿ ಪೊಲೀಸರ ನೇರ ಕೈವಾಡ ಇದೆ ಅಂತ ಹೇಳಿ ಉಮಾನಾಥ್ ಕೋಟಿಯನವರು ಪತ್ರಿಕಾಗೋಷ್ಠಿಯಲ್ಲಿ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ. ನೇರ ಕೈವಾಡ ಇದೆ ರೀ ಅನ್ನುವಂಥ ಮಾತು ಅವರದು ಉಮಾನಾಥ್ ಕೋಟಿಯನ್. ಎನ್ಐಎಗೆ ವರ್ಗಾಯಿಸಲು ಕೂಡ ಕಾಂಗ್ರೆಸ್ ನಕಾರ ಮಾಡ್ತಾ ಇದೆ. ಹರೀಶ್ ಪುಂಜ ಆಗಿರ್ಬೋದು ಅಥವಾ ಬ್ರಿಜೇಶ್ ಚೌಟ ಅವರದ್ದು ಕೂಡ ಸೇಮ್ ಸ್ಟೇಟ್ಮೆಂಟ್ ಆಗಿತ್ತು. ಹೀಗಾಗಿ ಜಿಲ್ಲೆಯ ಸಾಲು ಸಾಲು ಹತ್ಯೆಯ ವಿಚಾರದಲ್ಲಿ ಕೈ ಮತ್ತು ಕಮಲಾ ನಾಯಕರ ಸಾಲು ಸಾಲು ಹೇಳಿಕೆ ಕೌಂಟರ್ಗಳು. ಯಾರ ಕ್ಷೇತ್ರ ಅನ್ನುವಂಥದ್ದು ಬೇಡ, ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಒಂದು ಕಡೆಯಿಂದ ಬಿಜೆಪಿಯಿಂದ, ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ನಾ ಮುಂದು ತಾ ಮುಂದು ಅಂತ ಹೇಳಿ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅಥವಾ ಅವರ ಪಕ್ಷದ ಏನು ನಿರ್ಧಾರ ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ಸಾಲು ಸಾಲು ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ಸಾಲು ಸಾಲು ನಾಯಕರುಗಳು ಒಂದೊಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಈ ಕಡೆಯಿಂದ ಬಿಜೆಪಿಯಿಂದ ಕಾಂಗ್ರೆಸ್ನ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವರ ವಿರುದ್ಧ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಕಾಂಗ್ರೆಸ್ನಿಂದ ಜಿಲ್ಲೆಯ ಶಾಸಕರುಗಳ ವಿರುದ್ಧ ಮತ್ತು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸೋದ್ರ ಮುಖಾಂತರ ಕೌಂಟರ್ಗಳನ್ನ ನೀಡ್ತಾ ಇದ್ದಾರೆ. ಸೊ ಹೇಳಿಕೆಗಳು ಜಾಸ್ತಿ ಆಗ್ತಾ ಇವೆ. ಆಗಿರುವಂತಹ ಕೊಲೆಗೆ ಸಂಬಂಧಪಟ್ಟಂತಹ ಸಮಗ್ರ ತನಿಖೆಗಳು ಆಗಬೇಕು ಅನ್ನುವಂಥದ್ದು ಮಾತ್ರ. ಆ್ಯಂಡ್ ಇದರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ಅಂತಲ್ಲ, ರಾಜ್ಯದಲ್ಲಿ ಇನ್ನು ಮುಂದಕ್ಕೆ ಇಂತಹ ಕೋಮು ಗಲಭೆಗಳು, ಕೋಮು ವೈಷಮ್ಯಗಳು ನಡೆಯಬಾರದು ಅನ್ನುವಂತಹ ಮೊದಲ ಬೇಡಿಕೆಗಳನ್ನ ನಾವು ಇಡ್ತಾ ಇದ್ವಿ. ಅದಕ್ಕೆ ಸ್ಪೆಷಲಿ ಈ ನೆಲದ ಕಾನೂನು ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಗಬೇಕು. ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ, ಈ ನೆಲದ ಕಾನೂನು ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಗಬೇಕು. ಅದರರ್ಥ ಈಗ ಗಟ್ಟಿಯಾಗಿಲ್ಲ, ಅದು ಬಟಾ ಬಯಲಾಗಿರುವಂಥದ್ದು. ಅದನ್ನು ಯಾರು ಕೂಡ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಅದು ಯಾವ ಸರ್ಕಾರ ಅನ್ನುವಂಥದ್ರ ಪ್ರಮುಖ ಪ್ರಶ್ನೆ ಆಗಿ ಬರೋದಿಲ್ಲ. ಬಟ್ ಈ ನೆಲದ ಕಾನೂನು ಇನ್ನಷ್ಟು ಗಟ್ಟಿಯಾಗಿರಬೇಕು. ಜಿಲ್ಲೆಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ಇದೇ ವಿಚಾರವಾಗಿ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಲಾರೆನ್ಸ್ ಡಿಸೋಜಾ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಲಾರೆನ್ಸ್ ಸರ್, ಮೊದಲನೇದಾಗಿ ತಮ್ಮ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವಂಥದ್ದು, ಬಟ್ ಜಿಲ್ಲೆಯ ವಿಚಾರವನ್ನು ಗಮನಿಸ್ತಾ ಹೋದರೆ ಉಸ್ತುವಾರಿ ಸಚಿವರು ಅತಿಥಿಗಳಂತೆ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವಂಥದ್ದು ಆಗ್ತಾ ಇರುವಂಥದ್ದು. ಬಟ್ ಈ ನೆಲದ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಕಾನೂನು ವ್ಯವಸ್ಥೆ ಕೈ ಮೀರಿ ಹೋಗಿದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಎಲ್ಲವೂ ಕೂಡ ವ್ಯವಸ್ಥಿತವಾಗಿದೆ ಅಂತ ಅನಿಸ್ತಾ ಇದೆಯಾ? ಎಲ್ಲ ಕಡೆ ಈಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾನೂನು ಯಾವುದು ಇಲ್ಲ. ಕಾನೂನು ಇರುವಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟ ಕಾನೂನು. ಬಟ್ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಖಂಡಿತವಾಗಿ ಈಗ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಖಂಡಿತವಾಗಿ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಪ್ರತಿದಿನ ರಾಜ್ಯದಲ್ಲಿ ಅವರಿಗೆ ಮಾಹಿತಿ ಸಿಗ್ತದೆ. ಈಗ ನೀವು ಒಂದು 2 ವಿಚಾರದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದೀರಿ. ಜಿಲ್ಲೆಯಲ್ಲಿ ನಡೆದಂಥ 2 ಪ್ರಕರಣಗಳ ಬಗ್ಗೆ ಈ ಒಂದು ಚರ್ಚೆಯನ್ನು ನೀವು ಪ್ರಾರಂಭಿಸಿದ್ದೀರಿ. ಈಗ ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಪರಾಧ ಕೇಸುಗಳು ಜಾಸ್ತಿ ಆಗಿದ್ದಾವೆ. ಅಪರಾಧ ಮಾಡೋರಿಗೆ ಯಾವುದೇ ಪಕ್ಷ ಇಲ್ಲ. ಈಗ ಮೊನ್ನೆ ಮಂಗಳೂರಿನ ನಡೆದಂಥ 2 ಪ್ರಕರಣಗಳು, ಒಂದು ಕುಡುಪಿನಲ್ಲಿ ನಡೆದಂತಹ ಗುಂಪು ಹತ್ಯೆ, ಬಜ್ಪೆಯಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿಯ ಹತ್ಯೆ, 2 ವಿಭಿನ್ನ ಪ್ರಕರಣಗಳು. ಎರಡನ್ನೂ ನೀವು ತುಲನೆ ಮಾಡಬೇಕು. ಎರಡನ್ನೂ ತುಲನೆ ಮಾಡುವಂಥ ಅಗತ್ಯ ಇದೆ. ತಾರೀಕು ನನಗೆ ಮರ್ತಾಯಿತು. ಮೊನ್ನೆ ಆದಿತ್ಯವಾರ ಕುಡುಪಿನಲ್ಲಿ ಈ ಪ್ರಕರಣ ನಡೆಯಿತು.
ಸುಮಾರು 2:30 ಗಂಟೆಯಿಂದ 5:30 ಗಂಟೆಯವರೆಗೆ ಇಂತಹ ಒಂದು ಪ್ರಕರಣ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಟೇಷನಲ್ಲಿ ಮಾಹಿತಿ ಆಗ್ತದೆ. ಸುಮಾರು 5:30 ಗಂಟೆಗೆ ಮಂಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ ಅನ್ನುವ ಬಗ್ಗೆ ಒಂದು ಲುಕೌಟ್ ನೋಟಿಸ್ ಹಾಗೂ ಮಾಹಿತಿಯನ್ನು ಅಲ್ಲಿ ಒಬ್ಬರು ಸ್ಥಳೀಯ ಒಬ್ಬ ವ್ಯಕ್ತಿ ಕೊಡ್ತಾರೆ. ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸ್ತಾರೆ. ಆ ಅಪರಿಚಿತ ಶವವನ್ನು ಪೊಲೀಸರು ತಗೊಂಡೋಗಿ ಮಾರ್ಚರಿಯಲ್ಲಿ ಇಡ್ತಾರೆ. ಅದರ ಬಗ್ಗೆ ಮರುದಿವಸ ಲುಕೌಟ್ ನೋಟಿಸನ್ನು ಕೊಡ್ತಾರೆ. ಈ ಒಂದು 2:30ರಿಂದ 3 ಗಂಟೆ ಒಳಗೆ 5:30 ಗಂಟೆವರೆಗೆ ಈ ಒಂದು ಪ್ರಕರಣ ನಡೆದಿದೆ ಅನ್ನುವ ಮಾಹಿತಿಯನ್ನು ಪೊಲೀಸರು ಲುಕೌಟ್ ನೋಟ್ನಲ್ಲಿ ಕೊಡ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಯಾವುದೇ ಅಮಲ ಪದಾರ್ಥ ಸೇವಿಸಿ ಅಥವಾ ಒಂದು ಗುಂಪಿನಲ್ಲಿ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಗಾಯಾಳುವಾಗಿ ಮೃತಪಟ್ಟಿರಬಹುದು ಅನ್ನುವ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ. ಸೋಮವಾರ ದಿವಸ ಲುಕೌಟ್ ನೋಟಿಸನ್ನು ಜಾರಿಗೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿರೋದಿಲ್ಲ. ಈಗ ಯಾವುದೇ ಒಂದು ಅಪರಿಚಿತ ಶವ ಅಥವಾ ಯಾರೂ ಕಂಪ್ಲೇಂಟ್ ಸ್ಥಳೀಯವಾಗಿ ಒಂದು ಯಾವುದೇ ಒಂದು ವಸ್ತು ಸಿಕ್ಕಿದ್ರೆ ಅದನ್ನು ಅಪರಿಚಿತವಾಗಿ ತಗೊಳ್ತಾರೆ, ಕಂಪ್ಲೇಂಟರ್ ಇಲ್ಲದರಿಂತಹ ಸಂದರ್ಭದಲ್ಲಿ. ಅದನ್ನ ಮತ್ತೆ ವಾರಿಸಿದವರು ಸಿಕ್ಕಿದ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅಥವಾ ಅದರ ಮುಂದಿನ ತನಿಖೆ ನಡೆಸುವಂಥದ್ದು ಅವರು ಮಾಡ್ತಾರೆ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಪರಿಚಿತ ಶವ ಪತ್ತೆ ಆಗುತ್ತೆ. ಒಂದು ಅಪರಿಚಿತ ಶವ ಪತ್ತೆ ಆದಂತಹ ಸಂದರ್ಭದಲ್ಲಿ ಸೋಮವಾರ ದಿವಸ ಇಲಾಖೆಯವರು ತನಿಖೆಯನ್ನು ಆರಂಭಿಸ್ತಾರೆ. ಪ್ರಾರಂಭದಲ್ಲಿ ತನಿಖೆಯ ಸ್ಪೀಡ್ ಕಮ್ಮಿ ಇದ್ರೂ ಸಹ ತದನಂತರ ಮಾಹಿತಿ ಬರ್ತದೆ. ಒಂದು ಕ್ರಿಕೆಟ್ ಮೈದಾನದಲ್ಲಿ ಸಣ್ಣ ಒಂದು ಕುಡಿಯುವ ನೀರಿನ ವಿಚಾರಕ್ಕೋ ಅಥವಾ ಒಂದು ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ದಾಟಿ ಆ ಗ್ರೌಂಡ್ ಪಾಸ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರಿಗೆ ಮತ್ತು ಆ ವ್ಯಕ್ತಿಯ ಮೇಲೆ ಮಾತುಕತೆಯಾಗಿ ಹಲ್ಲೆ ನಡೆಸಿ ಆ ವ್ಯಕ್ತಿ ಮರಣಪಟ್ಟಿರ್ತಾರೆ. ಆ ಮರಣಪಟ್ಟಲಿಕ್ಕೆ ಕಾರಣ ಗುಂಪು ಹಲ್ಲೆ ಅನ್ನೋದನ್ನು ಪೊಲೀಸರು ಮತ್ತೆ ಸ್ಪಷ್ಟಪಡಿಸ್ತಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸುತ್ತಾರೆ. ಸುಮಾರು 15ರಿಂದ 21 ಜನರ ಬಂಧನವನ್ನು ನಡೆಸ್ತಾರೆ. ಮೊದಲ ಹಂತದಲ್ಲಿ ಬಂಧನವನ್ನು ನಡೆಸ್ತಾರೆ. ಅದಾದ್ಮೇಲೆ 6 ಜನ ಸುಮಾರು 21 ಜನರನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಆ ಪಟ್ಟಿಯಲ್ಲಿ ಹೆಸರುಗಳು ಬಾಕಿ ಇದೆ, ಅದನ್ನು ಹುಡುಕುವಂತ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನಾನು ಯಾಕೆ ತುಲನೆ ಮಾಡ್ಲಿಕ್ಕೆ ಹೇಳಿದೆ, ಆಗ 2 ಪ್ರಕರಣಗಳನ್ನು ತುಲನೆ ಮಾಡಬೇಕು ಅಂತ. ಈ ಪ್ರಕರಣ ನಡೆದು ಮಂಗಳವಾರ ದಿವಸ ಸೋಮವಾರ ಆದಿತ್ಯವಾರ ನಡೀತದೆ, ಮಂಗಳವಾರ ಈ ಮೂವ್ಮೆಂಟ್ ಆಗ್ತದೆ. ಬುಧವಾರ ದಿವಸ ಈ ಪ್ರಕರಣದ ಈ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದವರು ಯಾರು ಅಂತ ಒಂದು ಮಾಹಿತಿ ಸಿಗ್ತದೆ. ಸುಮಾರು ಸಾಯಂಕಾಲ ಒಂದು 5:30-6 ಗಂಟೆ ಸಂದರ್ಭದಲ್ಲಿ ಈ ಮಾಹಿತಿ ಸಿಗ್ತದೆ. 5:30-6 ಗಂಟೆ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಸುಮಾರು ರಾತ್ರಿ ನಾನು ಸಹ ಈ ಪ್ರಕರಣ ನಡೆದು ಪೊಲೀಸರ ಮಾಹಿತಿ ಬಂದ ನಂತರ ನಾನು ಮಾರ್ಚರಿಯಲ್ಲಿ ನಾನು ಸಹ ಇದ್ದೆ. ಅಂದರೆ ಈ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ, ನೀವು ಗಮನಿಸಬೇಕು ಸೂಕ್ಷ್ಮವಾಗಿ. 11:30ಯಿಂದ ಸುಮಾರು 2:30-3 ಗಂಟೆವರೆಗೆ ನಾವಲ್ಲಿ ಹಾಸ್ಪಿಟ್ಲಲ್ಲಿ ಮಾರ್ಚರಿಯಲ್ಲಿ ಕಾಯ್ತಾ ಇದ್ವಿ. ಅಂದರೆ ಆ ಮನೆಯವರು ಬರ್ತಾರೆ, ಐಡೆಂಟಿಫೈ ಆಗಿ ಆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಅಲ್ಲಿ ಮುಸ್ಲಿಂ ಸಮುದಾಯದವರಿದ್ರು, ಹಿಂದೂ ಸಮುದಾಯದವರಿದ್ದು, ಕ್ರೈಸ್ತ ಸಮುದಾಯದವರಿದ್ದು, ಬೇರೆ ಬೇರೆ ಪಕ್ಷದವರು ಸಹ ಅಲ್ಲಿ ಮಾರ್ಚರಿಯಲ್ಲಿ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇದ್ರು. ಏನಾಗತ್ತೆ, ಅಲ್ಲಿ ಸಹ ಒಂದು ಸಣ್ಣ ಒಂದು ಮರಣವನ್ನು ಇವತ್ತು ತಗೊಂಡು ಹೋಗ್ಬಾರ್ದು, ನಾಳೆ ತಗೊಂಡು ಹೋಗ್ಬೇಕು, ಅಥವಾ ನಮಗೆ ಅದರ ರಿಪೋರ್ಟ್ ಮಾಹಿತಿಗಳು ಬೇಕು ಅನ್ನೋ ಬಗ್ಗೆ ಒಂದು ಚರ್ಚೆ ಸಹ ನಡೀತದೆ. ಆದರೆ ಆ ಕುಟುಂಬದವರು ಏನು ಹೇಳ್ತಾರೆ, ಅಥವಾ ಸಮುದಾಯದ, ಹೆಚ್ಚಾಗಿ ಆ ಸಮುದಾಯದವರು ಯಾರು ಮೃತಪಟ್ಟ ವ್ಯಕ್ತಿಯ ಸಮುದಾಯ ಯಾವುದಂತ ಅವರಿಗೆ ಗೊತ್ತಿರಲಿಲ್ಲ. ಆ ವ್ಯಕ್ತಿಯವರು ಬಂದ ನಂತರ ಹೌದು ನನ್ನ ಅಣ್ಣ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರನ್ನ ಮಾಹಿತಿಯನ್ನು ಆಗ ಹೊರಗೆ ಬರುತ್ತೆ. ಅವ್ರೇನು ಮಾಡ್ತಾರೆ, ಇಲ್ಲ ನಮಗೆ ತನಿಖೆಯ ಮೇಲೆ ನಮಗೆ ವಿಶ್ವಾಸ ಇದೆ, ನೀವು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ನಾವು ನಮ್ಮ ತಮ್ಮನ ಮೃತದೇಹವನ್ನು ನಾವಿಲ್ಲಿಂದ ತಗೊಂಡು ಹೋಗ್ತೇವಂತ. ಬೆಳಗಿನ ಜಾವ 4:15 ಗಂಟೆಗೆ ಅವರ ಎಲ್ಲ ಮೋರ್ಚರಿಯ ಎಲ್ಲ ಕ್ರಮಗಳನ್ನು ಮುಗಿಸಿ, ಅವರ ಮಸೀದಿಯಲ್ಲಿ ಅವರ ಧಾರ್ಮಿಕ ವಿಧಿವಿಧಾನಗಳನ್ನು ಬಂದರ್ನಲ್ಲಿ ಮುಗಿಸಿ, ತದನಂತರ ಆ ಮೃತದೇಹವನ್ನು ಅವರು ತಮ್ಮ ಊರಾದ ಕೇರಳದ ವಯನಾಡು ಪ್ರದೇಶಕ್ಕೆ ಅವರು ತಗೊಂಡು ಹೋಗ್ತಾರೆ. ಯಾವುದೇ ಒಂದು ಗಲಾಟೆ ಆಗಲಿ, ಈಗ ಒಬ್ಬ ವ್ಯಕ್ತಿ ಸತ್ತದ್ದೇ, ಅವರ ತಂದೆಗೆ ಅಥವಾ ಅವರ ಅಣ್ಣನಿಗೆ ಅಥವಾ ತಮ್ಮನಿಗೆ ಅಥವಾ ತಾಯಿಗೆ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಕಳ್ಕೊಂಡದ್ದೇ. ಅಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ, ಹಬ್ಬಕ್ಕೆ ಹರಿದಿನಕ್ಕೆ ಮನೆಗಳಿಗೆ ಹೋಗ್ತಾ ಇದ್ದ, ಅದು ಕೊಟ್ಟಂತ ಹಣವನ್ನು ಮನೆಯಲ್ಲಿ ಕೊಡ್ತಾ ಇದ್ದ, ವಾಪಸ್ ಬರ್ತಾ ಇದ್ದ. ಯಾವುದೇ ಹೆಚ್ಚು ಕಮ್ಮಿ ಆಗದಂತೆ ಆ ಸಮುದಾಯದವರು, ಆ ಕುಟುಂಬದವರು ಇದನ್ನು ಜವಾಬ್ದಾರಿಯನ್ನು ನಿಗದಿಸಿದರು. ಅದು ಯಾರು, ಅವನು ಯಾವುದೇ ಸಂಘಟನೆ ಇರಲಿಲ್ಲ. ಆ ಅಶ್ರಫ್ ಅನ್ನೋ ವ್ಯಕ್ತಿ ಯಾವುದೇ ಸಂಘಟನೆಯಲ್ಲಿಲ್ಲ, ಸ್ಥಳೀಯವಾಗಿ ಯಾರಿಗೂ ಅವನ ಮೇಲೆ ದ್ವೇಷ ಇರಲಿಲ್ಲ, ಸ್ಥಳೀಯವಾಗಿ ಯಾರಿಗೂ ಅವನು ವಿರೋಧವನ್ನು ಕಟ್ಕೊಂಡಿಲ್ಲ, ಯಾವುದೇ ಪಕ್ಷಕ್ಕೂ ಸೇರಿರಲಿಲ್ಲ. ಒಬ್ಬ ಕಾರ್ಮಿಕನಾಗಿದ್ದ. ನಾವು ಆ ಪ್ರಕರಣ ತಗೊಂಡದ್ದು ಒಂದು ಕಾರ್ಮಿಕನಾಗಿ. ಅದೇ ಈ ಪ್ರಕರಣದಲ್ಲಿ ಇಷ್ಟು ನಿಶಬ್ದವಾಗಿ ಈ ಪ್ರಕರಣವನ್ನು ನಡೆದುಕೊಂಡು ಹೋಯಿತು, ಒಂದು ಸುಖಾಂತ್ಯ ಕಂಡು. ಅದೇ ಮುಂದಿನ ದಿನದಲ್ಲಿ ಒಂದು 2 ದಿವಸ ಬಿಟ್ಟು ಬಜ್ಪೆಯಲ್ಲಿ ಒಂದು ಪ್ರಕರಣ ನಡೆಯಿತು. ಸುಹಾಸ್ ಶೆಟ್ಟಿ ಅವರ ಕೊಲೆ ಆಯಿತು.
ಈ ಸುಹಾಸ್ ಶೆಟ್ಟಿಯ ಪ್ರಕರಣ ಮತ್ತು ಈ ಅಶ್ರಫ್ ರವರ ಪ್ರಕರಣವನ್ನು ನಾನು ಯಾಕೆ ತುಲನೆ ಮಾಡಬೇಕಂದ್ರೆ, ಯಾವುದೇ ಒಂದು ಪ್ರಕರಣ ನಡೆದಾಗ ಅವನ ಪೂರ್ವಾಪರ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾವು ತಗೊಳ್ಬೇಕು. ಸುಹಾಸ್ ಶೆಟ್ಟಿ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಹತ್ಯೆ ಆಯಿತು. ಹತ್ಯೆಯನ್ನು ನಾವು ಸಹ ಖಂಡಿಸ್ತೇವೆ, ಎಲ್ಲ ರಾಜಕೀಯ ಪಕ್ಷದವರು ಸಹ ಅದನ್ನು ಖಂಡಿಸಿದ್ದಾರೆ. ಆದರೆ ತದನಂತರ ಆ ಬಾಡಿಯನ್ನು ಹಾಸ್ಪಿಟಲ್ ಇಡ್ತಾರೆ. ಇಲ್ಲಿಂದ ಮರು ದಿವಸ ಆ ಬಾಡಿಯನ್ನು ಅವರ ಕುಟುಂಬದವರಿಗೆ ಹಸ್ತಾಂತರಿಸ್ತಾರೆ. ಆ ಪ್ರಕರಣದ ನಂತರ ನಡೆದಂತಹ ಕೆಲವೊಂದು ವಿದ್ಯಮಾನಗಳು, ರಾಜಕೀಯ ಪಕ್ಷದವರ ಹೇಳಿಕೆಗಳು. ಈಗ ನೀವು ಹೇಳಿದ್ರಿ ಈ ಕುಡುಪು ಪ್ರಕರಣದಲ್ಲಿ ರಾಜಕೀಯ ಕುಡುಪು ಪ್ರಕರಣ ಯಾವ ಕ್ಷೇತ್ರಕ್ಕೆ ಬರ್ತದೆ? ಸುರತ್ಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಸ್ಥಳೀಯ ಶಾಸಕರು, ಬಿಜೆಪಿಯ ಶಾಸಕರಿದ್ದಾರೆ. ನಾವು ಅವರ ಮೇಲೆ ಆರೋಪಗಳನ್ನು ಮಾಡಲಿಲ್ಲ, ಯಾಕಂದ್ರೆ ಅವರಿಗೆ ಅದರ ಮೇಲೆ ಸಂಬಂಧ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದ್ರೆ ಸ್ಥಳೀಯವಾಗಿ ಒಮ್ಮೆ ಭೇಟಿ ಮಾಡಿ ಇವರನ್ನು ಭೇಟಿ ಮಾಡುವಂತ ಒಂದು ಸಣ್ಣ ಕಾಳಜಿ ಸಹ ಆ ಶಾಸಕರು ಅಲ್ಲಿ ವಹಿಸ್ಕೊಳ್ಬೇಕಿತ್ತು. ಅದನ್ನು ಅವರು ಮಾಡಲಿಲ್ಲ, ಇತರೆ ನಾಯಕರು ಮಾಡಲಿಲ್ಲ, ಬಿಜೆಪಿ ಪಕ್ಷದವರು ಯಾರು ಮಾಡಲಿಲ್ಲ. ಆದರೆ ನೀವು ಅದನ್ನು ಮಾಡಿದಿರೋ ಅನ್ನೋದಕ್ಕಿಂತ ವಿಚಾರವಾಗಿ ಬೇರೊಂದು ಪ್ರಕರಣ ನಡೆದಾಗ ಜಿಲ್ಲೆಗೆ ಎಲ್ಲ ಶಾಸಕರು ಭೇಟಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸಮಾನವಾಗಿ ಕಾಣಬೇಕಾದ್ರೆ ಸಮಾನವಾಗಿ ಕಂಡೇ ಮಾತು. ಯಾವುದೇ ಒಂದು ಅಪರಾಧ ಕೊಲೆ ಪ್ರಕರಣಗಳು ನಡೆದಾಗ ನನ್ನ ಮನಸ್ಥಿತಿ ಹೇಗಿರ್ಬೇಕಂತ ಜಿಲ್ಲೆಗೆ ಸಮಸ್ಯೆ ಆಗಬಾರ್ದು. ಆ ಪ್ರಕರಣದ ಆರೋಪಿಗಳು ಯಾರಿದ್ದಾರೆ ಅವರು ನೈಜವಾಗಿ ಹೊರಗಡೆ ಆರೋಪಿಗಳು ಬಂಧಿತಸ್ಥರಾಗುವಾಗ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು, ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನಗಳು ಆಗಬಾರ್ದು. ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷದವರು ಅಥವಾ ರಾಜಕೀಯ ಪಕ್ಷದ ನಾಯಕರುಗಳು ಇದನ್ನು ಯೋಚಿಸಬೇಕು. ತದನಂತರ ನಡೆದ ಹೇಳಿಕೆಗಳಲ್ಲಿ ಹರೀಶ್ ಪೂಂಜಾ ಆಗಿರ್ಬಹುದು, ವೇದವಾಸ್ ಕಾಮತ್ ಆಗಿರ್ಬಹುದು, ಭರತ್ ಶೆಟ್ಟಿ ಆಗಿರೋದು, ಇವರ ಹೇಳಿಕೆಗಳನ್ನು ನೀವು ಗಮನಿಸಬೇಕಲ್ಲ. ಈಗ ನೀವು ಇವತ್ತಿನ ಚರ್ಚೆಗೆ ಒಂದು ಟ್ಯಾಗ್ ಲೈನ್ ಅನ್ನು ಕೊಟ್ಟಿದ್ರಿ. ಎಲ್ಲೋ ಒಂದು ಕಡೆ ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನೀವು ದೂರಿರೋದು ಯಾರನ್ನ? ದಿನೇಶ್ ಗುಂಡೂರಾವ್ ದೂರಿದಿರಿ, ಗೃಹ ಸಚಿವರನ್ನು ದೂರಿದಿರಿ. ಎಲ್ಲಿಯೂ ಭರತ್ ಶೆಟ್ಟಿ ಅವರನ್ನಾಗ್ಲಿ, ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನಾಗ್ಲಿ ಅಥವಾ ವೇದವಾಸ್ ಕಾಮತ್ ಹೇಳಿಕೆಯನ್ನು ನೀವು ಯಾಕೆ ದಾಖಲಿಸಲಿಲ್ಲ? ಯಾಕೆ ನೀವು ಅದನ್ನು ಮಾಡುವುದಿಲ್ಲ? ನಾನು ಏನು ಹೇಳ್ತೇನೆ, ಮಾಧ್ಯಮದವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಮಾಡಬಾರ್ದು. ಬರ್ತೀನಿ. ಎಸ್ ತಾವೀಗ ಹೇಳ್ತಾರೆ, ನಾನು ಅದೇ ವಿಚಾರವನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಒಂದು ಕಡೆ ಕೇವಲ ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಹಿಂದೂ ವ್ಯಕ್ತಿಯ ಹತ್ಯೆ ಆದರೆ ಆವಾಗ ಬಿಜೆಪಿಯಿಂದ ಪರಿಹಾರ ಘೋಷಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ಹಿಂದೂ ವ್ಯಕ್ತಿಯಿಂದ ಮುಸ್ಲಿಂ ವ್ಯಕ್ತಿಯ ಹತ್ಯೆ ಆದರೆ ಅವಾಗ ಕಾಂಗ್ರೆಸ್ನಿಂದ ಪರಿಹಾರ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೆ. ತಾವೀಗ ಹೇಳಿರೋ ಪ್ರಕಾರ ಭರತ್ ಶೆಟ್ಟಿ ಆಗಿರ್ಬೋದು ಅಥವಾ ಬಿಜೆಪಿ ನಾಯಕರು ಅಶ್ರಫ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ನೀಡುವಂಥದ್ದು ಅಥವಾ ಭೇಟಿ ನೀಡುವಂಥದ್ದು, ಸಾಂತ್ವನವನ್ನು ಹೇಳುವಂಥದ್ದು ಆಗಿಲ್ಲ ಅನ್ನುವಂಥದ್ದು. ಅದೇ ತರ ತಾವು ಹೇಳುವ ಅದೇ ಪಾಯಿಂಟ್ ಅನ್ನು ಗಮನಿಸೋದಾದ್ರೆ, ಸುಹಾಸ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮಂಗಳೂರಿಗೆ ಭೇಟಿಯನ್ನು ನೀಡಿದ್ರು. ಬಟ್ ಆತ ರೌಡಿ ಶೀಟರ್ ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಮುಸ್ಲಿಂ ಮುಖಂಡರು ಹೇಳಿದ್ರು ಅನ್ನುವಂಥ ಒಂದು ವಾರ್ನ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಸುಹಾಸ್ ಶೆಟ್ಟಿಯ ಮನೆಗೂ ಕೂಡ ಭೇಟಿ ನೀಡದೆ ಮರಳಿ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾದ್ರೆ ತಮ್ಮ ಕಾಂಗ್ರೆಸ್ ನಾಯಕರು ಕೂಡ ಮಾಡುವಂಥದ್ದು ಅದೇ ಅಲ್ವಾ? ಅದೇ ಓಲೈಕೆ ಅಲ್ವಾ? ಅವಾಗ ಅದನ್ನು ನಾವು ಸುಮ್ಮನೆ ಇರಬೇಕಾ? ಅದನ್ನು ಮೆನ್ಷನ್ ಮಂಗಳೂರಿಗೆ ಪರಮೇಶ್ವರ್ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಂ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಸಭೆ ನಡೆಸಲಿಲ್ಲ. ಮುಸ್ಲಿಂ ನಾಯಕರು ಪರಮೇಶ್ವರ್ ಹಾಗೂ ಗುಂಡ್ರಾರವನ್ನ ಭೇಟಿ ಮಾಡ್ಲಿಕ್ಕೆ ಅವರಾಗಿ ಬಂದದ್ದು. ಅವ್ರು ಭೇಟಿ ಮಾಡಿದ್ದಾರೆ. ಯಾರನ್ನು ಸಹ ನಾನು ಸಹ ಭೇಟಿ ಮಾಡಿದ್ದೇನೆ. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾನು ಮುಸ್ಲಿಂ ಅಲ್ಲ. ಆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ನಾನು ಮುಸ್ಲಿಂ ಅಲ್ಲ. ಮಾಧ್ಯಮದ ಮುಂದೆ ಮುಸ್ಲಿಂ ಮುಖಂಡರೇ ಹೇಳಿಕೆಯನ್ನು ನೀಡಿರುವಂತದ್ದು ನಾವೇನು ಕ್ರಿಯೇಟ್ ಮಾಡ್ತಾ ಇಲ್ಲ ಸರ್. ಕ್ರಿಯೇಟ್ ಮಾಡಿ ಮುಖಂಡರಿಗೆ ಮುಖಂಡರು ಹೇಳಿದ್ರೆ ಭೇಟಿ ಮಾಡಲಿಲ್ಲ ಅಂತ ಹೇಳಿ ನಾವು ಭೇಟಿ ಮಾಡಿದ ಸಂದರ್ಭ ನಾನಿದ್ದೆ. ಯಾರು ಸುಹಾಸ್ ಶೆಟ್ಟಿಯ ಹಲ್ಲೆಯನ್ನು ಪರಮೇಶ್ವರ್ ಬೆಂಗಳೂರಲ್ಲೇ ಖಂಡಿಸಿದ್ದಾರೆ, ಇಲ್ಲಿ ಅಲ್ಲ. ಅಥವಾ ಗುಂಡ್ರಾರವರು ಬೆಂಗಳೂರಲ್ಲೇ ಖಂಡಿಸಿದ್ದಾರೆ, ಇಲ್ಲೂ ಖಂಡಿಸಿದ್ದಾರೆ. ಇಲ್ಲಿ ಅದನ್ನು ಓಲೈಕೆ ಆ ರಾಜಕಾರಣ ಅಂತ ವಿಚಾರವೇ ಇಲ್ಲಿಲ್ಲ. ಅಲ್ಲ, ಅವರ ಹೇಳಿಕೆಗಳೇ ಇದೆಯಲ್ವಾ ರೌಡಿ ಶೀಟರ್ ಅನ್ನುವಂತ ಕಾರಣಕ್ಕೋಸ್ಕರ. ರೌಡಿ ಶೀಟರ್ ತೆರೆದದ್ದು ಯಾರು? ಸುಹಾಸ್ ಶೆಟ್ಟಿಯ ಮೇಲೆ ರೌಡಿ ಶೀಟರ್ ಅನ್ನು ಹಾಕಿದ್ದು ಯಾರು? ಬಜ್ಪೆಯ ನನಗೆ ಹೆಸರು ಮಾಡ್ತೇವೆ, ಕೀರ್ತಿ ಅನ್ನುವ ಒಬ್ಬ ದಲಿತ ಯುವಕನ ಹಲ್ಲೆ ಆಗತ್ತೆ, ಹಲ್ಲೆ ಆಗಿ ಕೊಲೆ ಆಗತ್ತೆ. ಆ ಸಂದರ್ಭದಲ್ಲಿ ಇದ್ದದ್ದು ಬಿಜೆಪಿ ಸರ್ಕಾರ. ಅರಗ ಜಾನೇಂದ್ರ ಅವರು ಗೃಹ ಮಂತ್ರಿಗಳಾಗಿದ್ರು. ನನಗೆ ಡೇಟ್ ನೆನಪಿಲ್ಲ, ಮೇ 31 ಆ ಟೈಮಲ್ಲಿ ಈ ಒಂದು ಪ್ರಕರಣ ನಡೀತದೆ. ಜುಲೈಯಲ್ಲಿ ರೌಡಿ ಶೀಟರ್ ಇವರೇ ಓಪನ್ ಮಾಡ್ತಾರೆ. ರೌಡಿ ಶೀಟರ್ ಓರ್ಡನ್, ಈಗ ನಾವು ಸುಹಾಸ್ ಶೆಟ್ಟಿ ಅಂತ ಮಾತ್ರ ಹೇಳಿದ್ದು, ರೌಡಿ ಶೀಟರ್ ಓರ್ಡನ್ ಯಾರು ಕೊಟ್ಟಿದ್ದು? ಇದೇ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿಗೆ ಅದರ ಮುಂದೆ ರೌಡಿ ಶೀಟರ್ ಕೊಟ್ಟದ್ದು ನಾವು ಕಾಂಗ್ರೆಸ್ ಸರ್ಕಾರದವರು ಅಥವಾ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ನ ಗೃಹ ಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದಲ್ಲ. ಈಗ ಯಾಕೆ ಬೇರೆ ಪ್ರಕರಣಗಳಲ್ಲಿ ನಾವು ಹಲ್ಲೆ ಆದಂತ ಸಂದರ್ಭ ರೌಡಿ ಶೀಟ್ ಅಂತ ಇಲಾಖೆಯಲ್ಲಿ ಯಾವ ಹೆಸರಿದೆ ಅದನ್ನು ಅವರು ಹೇಳಿದ್ದಾರೆ. ಕೊಟ್ಟಿದ್ದು ಯಾರು ಬಿರುದನ್ನು? ಬಿಜೆಪಿ ಸರ್ಕಾರ. ಕೇಳಬೇಕದು ಯಾರನ್ನು? ಬಿಜೆಪಿ ನಾಯಕರನ್ನು ಕೇಳಬೇಕು ಅಥವಾ ಬಿಜೆಪಿ ಗೃಹ ಮಂತ್ರಿಗಳನ್ನು ಕೇಳಬೇಕು. ನೀವು ನಮ್ಮನ್ನು ಕೇಳಿದ್ರೆ ನಾವು ಹೇಗೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ?
ಬಟ್ ನಿಮ್ಗೆ ಅಲ್ಲಿ ರೌಡಿ ಶೀಟರ್ ಅನ್ನುವಂತ ಕಾರಣಕ್ಕೋಸ್ಕರ ಮನೆಗೆ ಭೇಟಿ ನೀಡಲಿಲ್ಲ. ಯಾರು ಮನೆಗೆ ಭೇಟಿ ನೀಡಿದ್ದಾರೆ? ಬೀತಾರೆ ಗೃಹ ಸಚಿವರು ಅಲ್ಲ, ಗೃಹ ಸಚಿವರು ಅಷ್ಟಪ್ಪ ಅವರ ಮನೆಗೆ ಭೇಟಿ ನೀಡಿದಾರಾ? ಓಕೆ, ಭೇಟಿ ನೀಡಿಲ್ಲ. ಯಾರು ಮನೆಗೆ ಭೇಟಿ ನೀಡಿದಾರ? ಸೊ ಬಟ್ ಇಲ್ಲಿ ಪ್ರಮುಖವಾಗಿ ಗೃಹ ಸಚಿವರು ಜಿಲ್ಲೆಗೆ ಬಂದದ್ದು ಯಾರ ಮನೆಗೆ ಭೇಟಿ ನೀಡುವ ವಿಚಾರ ಅಲ್ಲ. ಇಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಆಗಿದೆ, ಈಗ ಮಾಧ್ಯಮಗಳಲ್ಲಿ ಬರುವಂತಹ ವಿಚಾರಗಳು ಬೇರೆ ಇರ್ತದೆ, ಜನರ ಒಪಿನಿಯನ್ಗಳು ಬೇರೆ ಇರ್ತದೆ, ಇಲಾಖೆಗಳ ಅಧಿಕಾರಿಗಳು ಬೇರೆ ಬೇರೆ ಒಪಿನಿಯನ್ ಕೊಡ್ತಾರೆ. ಅಥವಾ ಎಲ್ಲ ಅಧಿಕಾರಿಗೂ ಕೊಟ್ಟದ್ದು ಸರಿ ಇದೆ ಅನ್ನೋದು ಒಂದು ಕೂಲಂಕುಷ ಪರಿಶೀಲನೆಗೋಸ್ಕರ ಬಂದಿದ್ದಾರೆ. ಎಲ್ಲಿ ಮೀಟಿಂಗ್ ಮಾಡಿದ್ರು? ಸರ್ಕ್ಯೂಟ್ ಹೌಸ್ ಅಲ್ಲಿ ಬಂದ್ರು, ಕಮಿಷನರ್ ಆಫೀಸಲ್ಲಿ ಭೇಟಿ ಮಾಡಿದ್ರು, ಕಮಿಷನರ್ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರು, ಅಲ್ಲಿಂದ ಅವ್ರು ತೆರಳಿದ್ದಾರೆ. ಬಟ್ ಜಿಲ್ಲೆಯ ಒಂದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಸಂದರ್ಭದಲ್ಲಿ ಚುನಾಯಿತ ಅಭ್ಯರ್ಥಿಗಳನ್ನ ಯಾಕೆ ಕರೆದು ಸಭೆಯನ್ನ ನಡೆಸಿಲ್ಲ? ಚುನಾಯಿತ ಅಭ್ಯರ್ಥಿಗಳನ್ನ ಸಭೆ ಕರೆಯುವಂತ ಸಭೆ ಅಲ್ಲ, ಅದು ಕೇವಲ ಅಧಿಕಾರಿಗಳ ಸಭೆ. ಚುನಾಯಿತ ಅಭ್ಯರ್ಥಿಗಳು ಬಿಜೆಪಿ ಅವರು ಮಾತ್ರ ಇದ್ದಾರಾ? ಅಲ್ಲ, ಶಾಸಕರನ್ನ ಕಿಶನ್ ಅವರೇ, ನೋಡಿ, ಆರೋಪಗಳನ್ನು ಮಾಡ್ಲಿಕ್ಕೆ ಈಗ ಚುನಾಯಿತ ಜನಪ್ರತಿನಿಧಿಗಳ ಬಿಜೆಪಿ ಶಾಸಕರನ್ನು ಕರಿಬೇಕು ಅನ್ನೋದು ವಿಚಾರ ಬಿಜೆಪಿಯ ಶಾಸಕರುಗಳದ್ದು. ಬಿಜೆಪಿಯ ಶಾಸಕರುಗಳಿಗೆ ಒಂದು ನಿಯೋಗ ತಗೊಂಡೋಗಿ ಮಾತಾಡ್ಬೋದಿತ್ತಲ್ಲ ಪರಮೇಶ್ವರ್ ಹತ್ರ. ಈ ಚುನಾಯಿತ ಜನಪ್ರತಿನಿಧಿಗಳು ಬಿಜೆಪಿಯವರು ಮಾತ್ರ ಇರೋದಲ್ಲ, ಕಾಂಗ್ರೆಸ್ನ ಇಬ್ಬರು ಶಾಸಕರು ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ನ ಒಬ್ಬರು ಶಾಸಕರಿದ್ದಾರೆ, ಕಾಂಗ್ರೆಸ್ನ ಇಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರನ್ನು ಕರೀಲಿಲ್ಲ. ಈಗ ಅವರು ಹೋಗಿ ಭೇಟಿ ಮಾಡಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಕಮಿಷನರ್ ಆಫೀಸ್ಗೆ ಅಥವಾ ಸರ್ಕ್ಯೂಟ್ ಹೌಸ್ಗೆ ಬಿಜೆಪಿಯ ಶಾಸಕರನ್ನು ಹೋಗಿ ಭೇಟಿ ಮಾಡಬಹುದಿತ್ತಲ್ವಾ? ಯಾಕೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ನೋಡಿ, ಹೀಗೆ ಉಂಟು ಸರ್, ಹೀಗೆ ಆಗಬಾರ್ದಿತ್ತು, ಹೀಗೆ ಆಗಿದೆ, ಅದನ್ನು ಹೋಗಿ ಅದನ್ನು ಪ್ರೆಸೆಂಟೇಷನ್ ಕೊಡುವಂತ ಸಾಮಾನ್ಯ ಜ್ಞಾನ ಇವರಿಗಿಲ್ವಾ? ಯಾಕಂದ್ರೆ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕ ನೀತಿಯನ್ನು ಕೊಡ್ತೇವೆ, ಡೆವಲಪ್ಮೆಂಟ್ ಆಗಬೇಕು, ಕರಾವಳಿ 2 ಜಿಲ್ಲೆಗಳ, ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಶಾಸಕರ ಸಭೆಯನ್ನು ಕರಿತೇವೆ, ನಾವು ಅಲ್ಲೇ ಮಂಗಳೂರಲ್ಲೇ ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾವುದಕ್ಕೋಸ್ಕರ? ಡೆವಲಪ್ಮೆಂಟ್ಗೋಸ್ಕರ. ಆ ಡೆವಲಪ್ಮೆಂಟ್ ಮಾಡುವಾಗ ನಮ್ಮ ಯೋಚನೆಗಳು ಆ ರೀತಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಮಸ್ಯೆಗಳು ಆಗಿದ್ದೇ ಆದರೆ ಈಗ ಒಬ್ಬ ಶಾಸಕರನ್ನು ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಅವರನ್ನು ಸಂಪರ್ಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲೂಪೋಲ್ ಇದ್ರೂ ಇರ್ಬೋದು, ಇಲ್ದೇ ಇರ್ಬೋದು. ಅದು ಲೂಪೋಲ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಗೃಹ ಸಚಿವರು ಹೇಳೋದು ಅವ್ರದ್ದು ಸಹ ಕರ್ತವ್ಯ ಅಲ್ವಾ? ಒಬ್ಬ ಸಾಮಾನ್ಯ ವ್ಯಕ್ತಿ, ಈಗ ನೀವು ಹೇಳ್ತೀರಿ ಸರ್ಕ್ಯೂಟ್ ಹೌಸ್ಗೆ ಬಂದು ಭೇಟಿ ಮಾಡಿದ್ದಾರೆ, ನಾನು ಸಹ ಹೋಗಿ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳಿದ್ದೇನೆ. ನನಗೆ ಹೋಗ್ಲಿಕ್ಕೆ ಭೇಟಿ ಮಾಡ್ಲಿಕ್ಕೆ ಆಗ್ತದ್ರೆ ಶಾಸಕರಿಗೆ ಹೋಗಿ ಭೇಟಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಸಣ್ಣತನವನ್ನು ಬಿಡಬೇಕು. ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಯಿಸುವುದನ್ನು ಬಿಟ್ಟು ಜಿಲ್ಲೆಗೆ ಏನಾಗಬೇಕು, ಜಿಲ್ಲೆಗೆ ಸುವ್ಯವಸ್ಥೆಗೆ ನನ್ನ ಕೊಡುಗೆ ಏನು, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅರುಣ್ ಸರ್, ರೌಡಿ ಶೀಟರ್ ಅನ್ನುವಂಥದ್ದು ಬಿಜೆಪಿ ಸರ್ಕಾರನೇ ನೀಡಿರುವಂತಹ ಹಣೆಪಟ್ಟಿ. ಸೊ ಅಲ್ಲಿಂದಲೇ ಪ್ರಾರಂಭ ಆಗಿರುವಂಥದ್ದು. ಸೊ ಈಗ ಸಿಎಂ ಅವರು ಅಥವಾ ಗುಂಡೂರಾವ್ ಅವರು ಅಥವಾ ಪರಮೇಶ್ವರ್ ಅವರು ರೌಡಿ ಶೀಟರ್ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ರು ಅಂತ ಹೇಳಿ ವಿರೋಧಿಸುವಂಥದ್ದು ಬಿಜೆಪಿಗೆ ಅನೈತಿಕತೆ ಇಲ್ಲ. ಸುಹಾಸ್ ಶೆಟ್ಟಿ ಅವರಿಗೆ ಅವರ ತಂದೆ ತಾಯಿ ಬಹಳ ಚಂದದ ಹೆಸರಿಟ್ಟಿದ್ದಾರೆ, ಸುಹಾಸ್ ಶೆಟ್ಟಿ ಅಂತ. ಈ ಕಾಂಗ್ರೆಸ್ನವರಿಗೆ ಅವರ ರಾಜಕೀಯ ಬೇಳೆ. ಸುಹಾಸ್ ಶೆಟ್ಟಿ ಅವರು ಒಂದು ಸಣ್ಣ ಒಂದು ಫೋಟೋ ಇದೆ ಅವರದ್ದು, ಮಾಡಿದ ಏನೇನು ಸೇವಾ ಕಾರ್ಯಗಳನ್ನು ಮಾಡ್ತಿದ್ರು ಇದಕ್ಕೋಸ್ಕರ ಅಂತ. ಕೊರೋನಾ ಸಂದರ್ಭದಲ್ಲಿ ಇರಬಹುದು, ಗೋರಕ್ಷಣೆಯಲ್ಲಿ ಇರಬಹುದು, ಮಾತೆಯರ ರಕ್ಷಣೆಯಲ್ಲಿರಬಹುದು, ಬಡವರಿಗೆ ಸಹಾಯಧನ ಕೊಡುವಂತಹ ವಿಷಯದಲ್ಲಿರಬಹುದು, ಮಕ್ಕಳಿಗೆ ಪುಸ್ತಕ ಬ್ಯಾಗ್ಗಳನ್ನು ಹಂಚುವಂತಹ ಕೆಲಸದಲ್ಲಿರಬಹುದು, ಇದರಲ್ಲಿ ಎಲ್ಲದರಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ, ಸತ್ಸಂಗಗಳನ್ನು ನಡೆಸೋದ್ರಲ್ಲಿ, ಇದೆಲ್ಲದರಲ್ಲಿ ಒಬ್ಬ ರೌಡಿ ಮಾಡ್ಲಿಕ್ಕೆ ಸಾಧ್ಯನಾ? ಅವನು ತೀರ್ಕೊಂಡಿದ್ದಾನೆ ಸ್ವಾಮಿ. ನಿಮ್ಮ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಮಂಡಂಗಟ್ಟಿಯಾಗಿದೆ, ಒಪ್ಕೊಳ್ಳೋದಿಲ್ಲ ನೀವು. ಯಾಕೆ? ಎಲ್ಲಿಯಾದ್ರೂ ಒಪ್ಪಿಕೊಂಡ್ರೆ ಇವರು ಓಟ್ಗಳು ಹೊರಟು ಹೋಗ್ತವೆ. ಇವರ ಮನೆಗೆ, ಸುಹಾಸ್ ಶೆಟ್ಟಿ ಅವರ ಮನೆಗೆ ಹೋಗಬಾರ್ದು. ಯಾಕೆ ಹೋಗಬಾರ್ದು? ಇವರು 10 ಲಕ್ಷ ಮತಗಳು ಹೋಗ್ಬಿಡ್ತಾವೆ. ಯಾಕೆಂತ ಹೇಳಿದ್ರೆ ನಾಯಿ ಬಾಲವನ್ನು ಅಲ್ಲಾಡಿಸಬೇಕು, ಇದು ಬಾಲ ನಾಯಿನ ಅಲ್ಲಾಡಿಸ್ತಾ ಇದೆ. ಎಷ್ಟರವರೆಗೆ ಅವಮಾನು ಅಂತ ಹೇಳಿದ್ರೆ ಆತಂಕವಾದಿ ಮಾನಸಿಕತೆಯ ಮುಸಲ್ಮಾನರ ಕಪಿಮುಷ್ಟಿಯಲ್ಲಿ ಕಾಂಗ್ರೆಸ್ ನಲುಗ್ತಾ ಇದೆ. ಸುಹಾಸ್ ಶೆಟ್ಟಿ ಅವರ ಮನೆಗೆ ಭೇಟಿ ಕೊಡಬಹುದಿತ್ತು. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಕರಣ, ಆ ಪ್ಯಾಟರ್ನ್ ಆಫ್ ಕಿಲ್ಲಿಂಗ್ ನೋಡ್ಬೇಕ್ರಿ. ಇದೇನೋ ಕಾನೂನು ಸುವ್ಯವಸ್ಥೆಯ ಭಾಗ ಅಂತ ಅಂದ್ಕೊಂಡಿದ್ದಾರೆ ಈ ಹತ್ಯೆಯನ್ನು. ಇದು ದೇಶದ ವಿರುದ್ಧ ಮಾಡಿದಂತ ಯುದ್ಧ. ಇದು ಈ ಯುದ್ಧಕ್ಕೆ ತೈಲವನ್ನು ಎರಿತಾ ಇರತಕ್ಕಂಥದ್ದು ಇದೇ ಕಾಂಗ್ರೆಸ್ ತುಷ್ಟೀಕರಣದ ಮುಖಾಂತರ. ಯಾಕೆ ಹೋಗಬಹುದಿತ್ತು? ಸುಹಾಸ್ ಶೆಟ್ಟಿ ಅವರ ಯಾರು ಅಜ್ಜ ಇದ್ದಾರೋ ಭೈರಾ ಶೆಟ್ಟಿ, ಅವರು ಅಪ್ಪಟ್ಟ ಕಾಂಗ್ರೆಸ್ಸಿಗರ್ರಿ. ಅವನ ಮೊಮ್ಮಗನ ಹತ್ಯೆ ಆಗಿದೆ, ಅದಕ್ಕಾದ್ರೂ ಹೋಗ್ಬೋದಿತ್ತು. ಯಾವ ಕ್ಯಾನ್ಸರ್ ಪೀಡಿತ ಅವರ ಅಮ್ಮ ಇದ್ದಾರೋ, ಅವರ ತಂದೆ ತಾಯಿ ಇದ್ದಾರೋ, ಅವರೇನು ರೌಡಿ ಶೀಟರ?
ಹೋಗ್ಬೋದಿತ್ತು ಮನೆಗೆ, ಸಾಂತ್ವನ ಹೇಳ್ಬೋದಿತ್ತು. ಅದರ ಬದಲಿಗೆ ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ, ಮುಸಲ್ಮಾನ ಮುಖಂಡರು ಬಂದು ನನಗೆ ರೇಗಿಸಿದ್ರು ಅಂತ ಹೇಳಲಿಲ್ಲ. ಈ ರೀತಿಯಾಗಿರತಕ್ಕಂತಹ ವಿಷಯ. ಲೂಪ್ ಹೋಲ್ಸ್ಗಳ ಬಗ್ಗೆ ಹೇಳ್ತಾರೆ. ಲೂಪ್ ಹೋಲ್ಸ್, ಏನು ಆ ಮೀನಿನ ಲಾರಿ ಮತ್ತು ಆ ಇನೋವಾ ಕಾರು ಡಿಕ್ಕಿ ಆಗುತ್ತೆ, ಅದರ ಸೆಲೂನಿನ ಅಂಗಡಿಯ ಒಳಗಡೆ ನುಗ್ಗುತ್ತೆ, ನೋಡ್ತಾರೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಸಹಜವಾಗಿ ಎಲ್ಲರೂ ಬಂದು ಬಚಾವ್ ಮಾಡ್ಲಿಕ್ಕೆ ನೋಡ್ಬೇಕು ರೀ. ಅದನ್ನು ಬಿಟ್ಟು ಮಾರಕಾಸ್ತ್ರಗಳಿಂದ ಇಳಿತಾರೆ, ಒಂದು ಕಾರ್ನಿಂದ, ಒಂದು ಬಿಲ್ಡಿಂಗ್ನಿಂದ ಬಂದು ಇಳಿತಾರೆ. ಅವರ ಹಿಂದೆ ಒಂದು ಓಡ್ತಾನೆ. ಅಷ್ಟರಲ್ಲಿ ನಿಮಗೆ ಆ CCTV ಫುಟೇಜ್ಗಳಲ್ಲಿ ನೋಡಬಹುದು ರೀ, ಅಲ್ಲೊಂದು 50-60 ಜನ ಅವರ ಹತ್ಯೆಗೆ ಸಹಕಾರ ನೀಡುವಂಥ ರೀತಿಯ ಫುಟೇಜ್ಗಳು ಕಾಣುತ್ತೆ. ಅಲ್ಲಿ ರೋಡಿನ ಮಧ್ಯದಲ್ಲಿ PFI ಇಷ್ಟರವರೆಗೆ ಯಾವ ರೀತಿಯಲ್ಲಿ ಕೊಚ್ಚಿ ಕೊಲೆ ಮಾಡ್ತಿತ್ತೋ ಆ ಮಾದರಿಯಲ್ಲಿ ನನ್ನ ಸುಹಾಸ್ ಶೆಟ್ಟಿ ಹತ್ಯೆಗೀಡಾಗ್ತಾನೆ. ನಾವು ಪ್ರಶ್ನೆ ಕೇಳಬಾರ್ದ ಕಾಂಗ್ರೆಸ್ಸಿಗೆ? ನಾವು ಪ್ರಶ್ನೆ ಕೇಳಬಾರ್ದ ಕಾಂಗ್ರೆಸ್ ಸರ್ಕಾರಕ್ಕೆ? ರೌಡಿ ಶೀಟರ್ ಅಂತ ಹೇಳ್ತಾರೆ. ಆ ಹತ್ಯೆ ನಡೆದಿದೆ. ಆ ಹತ್ಯೆಯನ್ನು ನೋಡಿಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸ್ತಬ್ಧವಾಯಿತು. ಒಬ್ಬ ಹಿಂದೂ ಕಾರ್ಯಕರ್ತ ತನಗೋಸ್ಕರ ಏನು ಮಾಡಲಿಲ್ಲ ರೀ, ಅವನು ತನ್ನ ಈ ಸಮಾಜಕ್ಕೋಸ್ಕರ ಅವನು ಬಲಿದಾನಗೈದದ್ದು, ಈ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ದು. ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲವೇನೋ? ಪೊಲೀಸ್ ಇಲಾಖೆಗೆ 1 ತಿಂಗಳ ಹಿಂದಿನಿಂದಲೇ ಗೊತ್ತಿತ್ತು ಇವರು ಹಿಟ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ. ಆದರೆ ಇವರು ರಕ್ಷಣೆಗೆ ಬರುವ ಬದಲಿಗೆ ಆ ಬಚ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಒಬ್ಬ ರಶೀದ್ ಅಂತ ಪೊಲೀಸ್ ಇದ್ದಾನಂತೆ, ಮಫ್ತಿಯಲ್ಲೇ ಇರ್ತಾನಂತೆ. ಅವತ್ತು ಟೋಪಿ ಹಾಕೊಂಡು ಸಾಮಾನ್ಯನ ಇದರ ಹಾಗೆ ಅವನ ಕೈವಾಡ ಇದೆ ಅನ್ನುವಂಥದ್ದು ಇವಾಗ ಗೊತ್ತಾಗ್ತಾ ಇದೆ. ಯಾವ ಜೀವ ರಕ್ಷಣೆಗೋಸ್ಕರ, ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗಂತೂ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಅವರ ಬದ್ಧತೆಯೇ ಅಲ್ಲ. ಆ ಜೀವ ರಕ್ಷಣೆಯನ್ನು ತಡೆಯೋದಕ್ಕೋಸ್ಕರ ಯಾವ ಕೆಲಸವನ್ನು ಮಾಡುವುದಿಲ್ಲ. ಮಾಡಿದರೆ ಇವರ ವೋಟ್ ಬ್ಯಾಂಕಿಗೆ ಎಲ್ಲಿ ಡೆಂಟ್ ಆಗುತ್ತೋ ಅನ್ನುವಂಥದ್ದು. ಇದು ಅತ್ಯಂತ ಸುಯೋಜಿತವಾಗಿರತಕ್ಕಂಥ ಕೃತ್ಯ. ಅವನ ಕಾರಿನಿಂದ, ನಮ್ಮ ಸುಹಾಸ್ ಶೆಟ್ಟಿ ಅವರ ಕಾರಿನಿಂದ ಯಾವ ಮಾರಕಾಸ್ತ್ರಗಳು ಜೀವ ರಕ್ಷಣೆಗೋಸ್ಕರ ಇಟ್ಟುಕೊಂಡಿದ್ನೋ ಅದನ್ನು ಖಾಲಿ ಮಾಡಿಸ್ತಾರೆ. ಅದರ ಇನ್ಫಾರ್ಮೇಶನ್ ಹೋಗುತ್ತೆ. ಯಾಕೆ ಸಫಾನ್ ಮತ್ತು ರಶೀದ್ ಯಾರಿದ್ದಾರೆ ಅವರಿಗೆ ಫೋನ್ ಕಾಲ್ ಆಗ್ಲಿಲ್ವೇನೋ? ಯಾವ ಹಿಂದೂ ಇನ್ಸ್ಟಾಗ್ರಾಮ್ಗಳಲ್ಲಿ ಲೈಕ್ ಕೊಟ್ರೆ ಅವರ ಮನೆಗೆ ಇವತ್ತು ನಿನ್ನೆ ರಾತ್ರಿ ಕಡವರಿಗಿನಲ್ಲಿ ಮನೆಗೆ ನುಗ್ಗಿದ್ದಾರೆ ಪೊಲೀಸರು. ಇದೇ ಯಾರು ಈ ರಿವೆಂಜ್ ಅಂತ ಹೇಳಿ ಏನೋ ತಾಕೀತು ಮಾಡಿದ್ರು ಅವರನ್ನು ಇನ್ನೂ ಕೂಡ ಹಿಡಿಯಲಿಲ್ಲ ಪೊಲೀಸರು, ಏನು ಮಾಡಲಿಲ್ಲ. ಈ ರೀತಿಯಾಗಿ ಇನ್ನು ಅನೇಕ ಲೂಪ್ ಹೋಲ್ಸ್ಗಳು. ಪೊಲೀಸ್ ಇಲಾಖೆನೇ ಅಂದ್ರೆ ಬೇಲಿಯೇ ಎದ್ದು ಇವಾಗ ಹೊಲ ಮೇಯ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಪ್ರಕರಣಗಳು ಒಂದಿಲ್ಲ ಒಮ್ಮೆ ಗೊತ್ತಾಗುತ್ತೆ. ಮೊದಲು ಗೊತ್ತಿಲ್ಲದಿದ್ರೆ ಅನಾಯಾಸವಾಗಿ ನಡೆಯಿತು, ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಲೆಕ್ಕ ಇತ್ತು. ಇದು ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಯಾವ ರೀತಿ ಹತ್ಯೆ ಆಗುತ್ತೆ, ಅದಕ್ಕೆ ಯಾವ ರೀತಿ ರಕ್ಷಣೆ ಸಿಗುತ್ತೆ, ಯಾವ ರೀತಿ ಅವರು ಪಾರಾಗ್ತಾರೆ, ನಂತರ ಯಾವಾಗ ಸರೆಂಡರ್ ಆಗ್ಬೇಕು, ಅದನ್ನು ಯಾವ ರೀತಿಯಾಗಿ ಸೆರೆ ಹಿಡಿದಿದೆ ಅಂತ ಮಾಡಬೇಕು. ಇದೆಲ್ಲ ನಾಟಕವನ್ನು ಮಾಡಿದ್ದಾರೆ. ಮತ್ತೊಂದು ಹೇಳ್ತೀನಿ, NIA ಕೊಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿದೇಶಗಳಿಂದ 50 ಲಕ್ಷ ರೂಪಾಯಿ ಇದಕ್ಕೆ ಫಂಡಿಂಗ್ ಆಗಿದೆ. ಯಾಕೆ ಆಗಿದೆ, ಹೇಗೆ ಆಗಿದೆ, ಯಾಕೆ ಸುದ್ದಿ ಮಾಧ್ಯಮಗಳಲ್ಲಿ ಬರ್ಲಿಲ್ವೇನೋ, ಗೊತ್ತಿಲ್ವೇನೋ ಪೊಲೀಸ್ ಇಲಾಖೆಗೆ? ಉತ್ತರ ಕೊಡೋದು ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕು. ಆದ್ರೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ NIA ಯಾಕೆ ಕೊಡಬಾರ್ದು? ಈ PFI ನಿಷೇಧಿತ ಸಂಘಟನೆ ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಇದರಲ್ಲಿ ಇದ್ದದ್ದು ಕಾಣ್ತಾ ಇದೆ. ಯಾರು ಮಾಡಬೇಕು? ಪೊಲೀಸರ ಕೈಯಲ್ಲಿ ಇದು ಸಾಧ್ಯನೇ ಇಲ್ಲ. NIA ಕೊಟ್ರೆ ಎಲ್ಲ ಅದಕ್ಕೆ ಬೇಕಾಗಿರತಕ್ಕಂಥ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಅಹಿತಕರವಾಗಿರತಕ್ಕಂಥ ಮತ್ತು ಅಕ್ರಮ ದಂಧೆಗಳೆಲ್ಲ ಹೊರಗೆ ಬರ್ತಾವೆ ನೋಡಿ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಸರ್, ಲೋಕೇಶ್ ಅಂತ, ಮಂಗಳೂರಿಂದ. ಎಸ್, ಹೇಳಿ ಸರ್. ಇವಾಗ ನೋಡಿ, ನಮ್ದು ಪ್ರಶ್ನೆ ಲಾರೆನ್ಸ್ ಡಿಸೋಜ ಅವರಿಗೆ. ಈ ನಾನು ನೋಡಿದ ಪ್ರಕಾರ ಇವರು ಕಾಂಗ್ರೆಸ್ ಅವರು ಅಂತ ನಾನು ಹೇಳುದಲ್ಲ, ಪರೋಕ್ಷವಾಗಿ ಮಾತಾಡ್ದಲ್ಲ ನಾನು ಹೇಳ್ತೇನೆ. ರೌಡಿ ಶೀಟರ್ ಅಂತ ಹೇಳ್ತಾರಲ್ಲ ಇವರು, ಅದೆಲ್ಲ ಸೈಡಿಗೆ
ಈಗ ನಾನೊಂದು ಕೇಳುದು, ಹೀಗೆ ಬೀದಿಯಲ್ಲಿ ಹತ್ಯೆ ಮಾಡುವಂತದ್ದು ಧೈರ್ಯ ಕೊಟ್ಟದ್ದು ಯಾರು ಸರ್ ಇವತ್ತು? ಹೀಗೆ ಧೈರ್ಯ ಯಾರು, ಕಿಮ್ಮಕ್ಕೆ ಯಾರು ಕೊಟ್ಟದ್ದು? ಇಂಥ ಸರ್ಕಾರ ಇರುವಾಗ, ಸರ್ಕಾರಕ್ಕೆ ಬೈದಂತ ಇಂಥ ಸರ್ಕಾರ ಇರುವಾಗ ಧೈರ್ಯ ಯಾರು ಸರ್ ಇದಕ್ಕೆ? ಅಲ್ಲಿ ಶಾಂತಿ ಕೊಟ್ಟಂತವ್ರು ಅಲ್ಲಿ ಬಿಡಿ, ಅದು ಎಂತ ಕಚಡ ಜನಗಳಂದ್ರೆ ಅಲ್ಲಿ ಒಬ್ಬ ಹಿಂದೂವನ್ನು ಕೊಲ್ತಾ ಇದ್ದಾರೆ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯ ಗೊತ್ತಿತ್ತು ಅಲ್ಲಿ. ಒಬ್ರಾದ್ರೂ 50 ಮಂದಿ ಮೇಲೆ ಇದ್ರು ಒಬ್ರಾದ್ರೂ ಬಂದ ಅಂದ್ರೆ ಇವರ ಮಾನಸಿಕ ಸ್ಪಷ್ಟ ಇದೆ. ಇವರು ಜಾಸ್ತಿ ಆದ್ರೆ ಇದೇ ಕಾರಣ. ಹಾಗೆ ನಾನು ಅರುಣ್ ಶೆಟ್ಟಿ ಅವರಿಗೆ ಸೇರಿದೆ ಇದ್ದೇನೆ. ಅರುಣ್ ಶೆಟ್ಟಿ, ನೀವು ಈಗ ಮಾತಾಡಿದ್ರೆ ಸಾಲದು. ಮೊನ್ನೆ ವಕ್ಫ್ ಅವರಿಗೆ ಹೇಗೆ ಪ್ರತಿಭಟನೆ ಮಾಡಿದಾರೋ ಹಾಗೆ ಇದು NIA ಕೊಡ್ಲಿಕ್ಕೆ ಪ್ರತಿಭಟನೆ ಮಾಡಿ, ಕೊಡ್ಲಿಲ್ಲ ಇವರು ಕೊಡುದಿಲ್ಲ NIA ಗೆ. ಪ್ರತಿಭಟನೆ ಮಾಡಿ, ಜನ ಸೇರಿಸಿ, ಬಗ್ಬೇಕು, ಸರ್ಕಾರ ಬಗ್ಬೇಕು. ಈಗ ಇದು ಕೊಟ್ಟಾಗೆ NIA ಕೊಡಿ. ಇವರು ಹಗರಣ ಮಾಡಿದ್ರು, ಬೆಲೆ ಏರಿಕೆ ಆಯ್ತು, ಈಗ ಮಾಡಿದ್ರೆ ಹಿಂದೂಗಳಿಗೆ ಉಳಿದಲ್ಲ ಇಲ್ಲ. ಎಸ್ ಎಸ್ ಥ್ಯಾಂಕ್ ಯು ಸರ್. ಲಾರೆನ್ಸ್ ಸರ್, ಈಗಾಗಲೇ ಪರಮೇಶ್ವರ್ ಅವರು ಜಿಲ್ಲೆಗೆ ಭೇಟಿಯನ್ನು ನೀಡಿದ್ರು. ಯಾವುದೇ ಉದ್ಘಾಟನಾ ಕಾರ್ಯಕ್ರಮಕ್ಕೋ ಶಿಲಾನ್ಯಾಸಕ್ಕೋ ಅಲ್ಲ. ಅವರು ಬಂದಿರುವಂಥದ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥದ್ದು ಕಾರಣಕ್ಕೋಸ್ಕರ ಅವ್ರು ಭೇಟಿ ನೀಡಿದ್ರು. ಇಲ್ಲ ಅಂತ ಹೇಳಿದ್ರೆ ಅವ್ರು ಬೆಂಗಳೂರಲ್ಲೇ ಇರ್ತಾ ಇದ್ರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ. ಅದರ ಅರ್ಥ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಈ ಜಿಲ್ಲೆಯಲ್ಲಿ ಆಗಿರುವಂತಹ ಕಾನೂನು ಸುವ್ಯವಸ್ಥೆಗೆ ಯಾರು ಹೊಣೆ? ತಮ್ಮ ಸರ್ಕಾರ ಅಲ್ವಾ ಹಾಗಾದ್ರೆ? ಇಲ್ಲಿನ ಜನಪ್ರತಿನಿಧಿಗಳ ಹಾಗಾದ್ರೆ ಹದಗೆಟ್ಟಿರುವಂತಹ ಕಾನೂನು ಸುವ್ಯವಸ್ಥೆಗೆ? ನೋಡಿ, ಜಿಲ್ಲೆ ಗೃಹ ಮಂತ್ರಿಗಳು ಜಿಲ್ಲೆಗೆ ಮಾತ್ರ, ಈ ರಾಜ್ಯಕ್ಕೆ ಕರೆಕ್ಟ್ ಸರ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ಜಿಲ್ಲೆಯ ಅವ್ಯವಸ್ಥೆ ನಾವು ಇನ್ನೂ ಕೂಡ ಒಪ್ಕೊಳ್ತಾ ಇಲ್ಲ ಸರ್. ನೋಡಿ, ಜಿಲ್ಲೆಗೆ ಅವ್ರು ಯಾಕೆ ವಿಸಿಟ್ ಮಾಡಿದ್ರು ಅನ್ನೋದು ವಿಚಾರ ಬಗ್ಗೆ ಅದರ ನೆಕ್ಸ್ಟ್ ಡೇ ಮೈಸೂರಿನಲ್ಲಿ ಒಂದು ಕೊಲೆ ನಡೀತದೆ. ಅವರು ಸಹ ಒಬ್ಬ ಹಿಂದೂ ವ್ಯಕ್ತಿ ಆಗಿರ್ತಾರೆ, ಹಿಂದೂ ಆಗಿರ್ತಾರೆ. ಅವರಲ್ಲಿ ವಿಸಿಟ್ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಯಾಕೆ ಕಂಟ್ರೋಲ್ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದರು ಅಂತ ಹೇಳಿದ್ರೆ ಇಲ್ಲಿ ಅದನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾರೆ. ಸುಹಾಸ್ ಶೆಟ್ಟಿಯ ಪ್ರಕರಣವನ್ನ ಇಲ್ಲಿ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡು ಬಂದ್ ಕರೆ ಕೊಟ್ಟರು. ಬಂದ್ ಕರೆ ಕೊಟ್ಟಿದ್ರೆ ಒಟ್ಟಿಗೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗೋದು 3-4 ಜನರಿಗೆ ಚೂರಿಯುತ ಮಾಡಿದ್ರು. ಇದನ್ನು ರಾಜಕೀಯ ಬಳಸ್ಕೊಳ್ತಾನೆ ಇದ್ರೆ ಇದು ಪ್ರಕರಣವೂ ದೊಡ್ಡ ಆಗೋದಲ್ಲ, ಆ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಈ ಒಂದು ಪ್ರಕರಣದಿಂದ ಇನ್ನೊಂದು ಪ್ರಕರಣಕ್ಕೆ ಲಿಂಕ್ ಆಗಿ ಯಾರೋ ಅಮಾಯಕರು ಬಲಿ ಆಗ್ತಾರೆ, ಈ ಭಾಷಣಗಳಿಂದಾಗಿ ಯಾರೋ ಬಲಿ ಆಗ್ತಾರೆ. ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬರ್ತಾರೆ ಬಿಟ್ರೆ ಇಲ್ಲಿ ಯಾವುದು ವ್ಯತಿರಿಕ್ತವಾಗಿ ಲಾಭ ತಗೊಳ್ಕೊಳ್ಳಿಕ್ಕೆ ಬರುವಂತಲ್ಲ. ಲಾಭ ತೆಗೆದುಕೊಳ್ಳಿಕ್ಕೆ ಬರೋದಿದ್ರೆ ಅಶ್ರಫ್ನ ಕೇಸ್ನಲ್ಲಿ ಬರ್ಬೇಕಿತ್ತಲ್ಲ, ಇಲ್ಲಿ ಬಂದು ಭಾಷಣಗಳನ್ನ ಮಾಡ್ಬೇಕಿತ್ತಲ್ಲ. ಯಾರಾದ್ರೂ ಮಾಡಿದ್ರಾ? ಅದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ತೀರಾ? ನಾನು ಮಾತಾಡ್ತೇನೆ. ಐವನ್ ಡಿಸೋಜಾ 6 ತಿಂಗಳ ಹಿಂದೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನುಗ್ಗಿಕೊಂಡು ಹೊಡಿತೇನೆ ಅಂತ ಹೇಳಿದಾಗ ಅಲ್ಲಿ ಪ್ರಕ್ಷುಬ್ಧತೆ ಬಂತು. ಅಲ್ಲಿ ಟೈರ್ ಅನ್ನು ಉರಿಸಲಾಯಿತು, ಬಸ್ಸಿಗೆ ಕಲ್ಲು ಹೊಡೆದು ಒಬ್ಬ ಹೆಣ್ಣು ಮಗಳ ತಲೆ ಹೋಳಾಯ್ತು. ಆದ್ರೂ ಕೂಡ ಇವರ ಮೇಲೆ ನಾವೊಂದು FIR ಆಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದ್ರೆ 6 ತಿಂಗಳಿಂದ ಇದೇ ಪೊಲೀಸ್ ನಾನು ಕೂಡ ಹೋಗಿದ್ದೆ ಅದರಲ್ಲಿ. ಯಾಕೆ ನೀವು ಇವರ ಮೇಲೆ ತನಿಖೆ ಮಾಡುದಿಲ್ಲ ಅಂತ ಹೇಳಿ ನಮಗೆ ಲೀಗಲ್ ಒಪಿನಿಯನ್ ಬೇಕು ಅಂತ ಹೇಳಿದ್ರು. 6 ತಿಂಗಳಾಯ್ತು ಸ್ವಾಮಿ, ಇನ್ನು ಕೂಡ ಲೀಗಲ್ ಒಪಿನಿಯನ್ ತೆಗಲಿಕ್ಕಾಗಲಿಲ್ಲ. ಏನಾಯ್ತು ಪ್ರಕರಣ? ಇದು ತಕ್ಷಣದಲ್ಲಿ ಅವರು ಮಾಡಿದ ಭಾಷಣಕ್ಕೆ ಪ್ರತಿಕ್ರಿಯೆ ಬಂದು ಪ್ರಕ್ಷುಬ್ಧವಾಗಿತ್ತು ಮಂಗಳೂರು. ಹಾಗಿರುವಾಗ ಹರೀಶ್ ಅವರ ಮೇಲೆ ನೇರವಾಗಿ ಆಗುತ್ತೆ. ನಮ್ಮ ಯಾರು CT ರವಿ ಅವರಂತೂ ಎತ್ತುಕೊಂಡು ಹೋಗಿ ಇಡೀ ರಕ್ತವನ್ನು ಪಾತ ಮಾಡ್ತಾರೆ, ಅವರ ತಲೆಗೆಲ್ಲ ಹೊಡೆದುಕೊಂಡು ಮಾಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಹಿಂದೂಗಳ ಹತ್ಯೆ ಆಗ್ತದೆ. ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಬೊಮ್ಮಾಯಿ ಬಿಜೆಪಿ ಅವರ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಪ್ರವೀಣ್ ನೆಟ್ ಅವರ ಹತ್ಯೆ ಆಯಿತು. ಯಾರ ಸರ್ಕಾರ ಸ್ವಾಮಿ ಇತ್ತದು? ರಾಜ್ಯದಲ್ಲಿ ಯಾರ ಸರ್ಕಾರ ಇತ್ತು? NIA ಕೊಡಿ, ಇದನ್ನ NIA ಕೊಡಿ. ಸ್ವಲ್ಪ ಕೇಳಿ ಸ್ವಾಮಿ, ನಾನು ಮಾತಾಡೋದನ್ನ ಕೇಳಿ. ಪ್ರವೀಣ್ ನೆಟ್ ಅವ್ರ ಪ್ರಕರಣ ನಡೆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು? ರಾಜ್ಯಾಧ್ಯಕ್ಷರ ಗಾಡಿಯನ್ನು ಅಥವಾ ರಾಜ್ಯಾಧ್ಯಕ್ಷರಿಗೆ ಭೇಟಿ ಮಾಡಲಿಕ್ಕೆ ಕೊಡುವಂತ ಪರಿಸ್ಥಿತಿಯನ್ನು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದ ಅಥವಾ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ದ? ಇವರು ಹೇಳ್ತಾರಲ್ಲ, ಅವರ ಕಣ್ಣಿಗೆ ಬೆಣ್ಣ ಇವರ ಕಣ್ಣಿಗೆ ಸುಣ್ಣ ಅಂತ ಹೇಳಿ. ಫಾಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯಲ್ಲಿ ಸುಮಾರು 26 ಜನ ಹತರಾದ್ರು. ರಾಜ್ಯದಲ್ಲಿ 2 ಹತರಾದ್ರು. ಕಾಂಗ್ರೆಸ್ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಕೇಳಿದೆ.
10 ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಡ್ತು. ಆ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರು ಹೇಳ್ತಾರೆ ಅವರಿಗೆ 25ರಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ. ಇವರು ಕಾಟಾಚಾರಕ್ಕೂ ಸಹ ಭೇಟಿ ಕೊಡಲಿಲ್ಲ. ಕೇಂದ್ರದಿಂದ ಎಷ್ಟು 26 ಕುಟುಂಬಗಳಿಗೆ ಎಷ್ಟು ಪರಿಹಾರವನ್ನು ಕೊಟ್ಟರು ಇವರು? ಎಷ್ಟು ಪರಿಹಾರ ಕೊಟ್ಟರು? ಜಿಲ್ಲೆಗೆ 25 ಲಕ್ಷ ರೂಪಾಯಿ ಬಿಜೆಪಿಯ ನಾಯಕರು ಸುಹಾಸ್ ಮನೆಗೆ ಕೊಟ್ಟರು. ನಾವು ಅದನ್ನು ವಿರೋಧಿಸೋದಿಲ್ಲ. ಆದ್ರೆ ಭದ್ರತಾ ವೈಫಲ್ಯ ನಡೆದಂತಹ ಫಾಲ್ಗಾಮ್ನಲ್ಲಿ 26 ಕುಟುಂಬಗಳಿಗೆ ಒಂದು ನಯ ಪೈಸೆಯನ್ನು ಕೊಡ್ಲಿಲ್ಲ. ಇದೇನು ಭದ್ರತಾ ವೈಫಲ್ಯ? ಯಾಕೆ ಕೊಡ್ಲಿಲ್ಲ? ಯೋಧರಿಗೆ ಇವರಿಗೆ ನಿಮಿಷ ಲಾರೆನ್ಸ್ ಅವರೇ, ಭದ್ರತಾ ವೈಫಲ್ಯದ ವಿಚಾರವಾಗಿ ನಾವು ಮೆನ್ಷನ್ ಮಾಡ್ತಾ ಇದ್ವಿ, ತಾವು ಮೆನ್ಷನ್ ಮಾಡಿದ್ರಿ. ಬಟ್ ಈಗ ಆಗ್ತಾ ಇರುವಂತದ್ದು ಬೇಕಾಬಿಟ್ಟಿಯಾಗಿ ಯಾವನು ಬೇಕಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆಗ್ತಾನೆ, ಒಬ್ಬನ ಫೋಟೋ ಹಾಕಿ. ಇವತ್ತಿಗೂ ಕೂಡ ಕಾಂಗ್ರೆಸ್ ಹಿಂದೂಗಳ ಹಣವನ್ನು ಬೀಳ್ಬೇಕಂದ್ರೆ ಕಾಂಗ್ರೆಸ್ ಸಿಗಿತ್ತು, ಅದಕ್ಕೋಸ್ಕರ ಇವರು ತಡೆಯಲಿಕ್ಕೆ ಹೋಗಲಿಲ್ಲ. ಆ ಇನ್ಸ್ಟಾಗ್ರಾಮ್ ನೋಡಿ, ನನ್ನ ವಾಯ್ಸ್ ಅನ್ನು ಬಂದ್ ಮಾಡ್ಲಿಕ್ಕೆ ಇವ್ರು ಗೊತ್ತಿತ್ತು ಹತ್ಯೆ ನಡೀತದೆ ಅಂತ ಹೇಳಿ. ಅವರು ಎಷ್ಟು ರಾಜಾರೋಷವಾಗಿದ್ದಾರೆ ಅಂತ ಹೇಳಿದ್ರೆ ಇವರನ್ನು ಇಷ್ಟು ಗಂಟೆಗೆ ಸಾಯಿಸ್ತೇವೆ ನಾಚಿಕೆ ಇಲ್ಲದ ಸರ್ಕಾರ ಸುಮ್ಮನೆ ಚೆಕ್ ಪೋಸ್ಟ್ ಅನ್ನು ತೆಗೆದು ಒಂದು ನಿಮಿಷ ಲಾರೆನ್ಸ್ ಅವರೇ, ತಮ್ಮ ಪ್ರಶ್ನೆ ಇರುವಂತದ್ದು ಕಾಶ್ಮೀರದಲ್ಲಿರುವಂತಹ ಭದ್ರತಾ ವೈಫಲ್ಯದ ವಿಚಾರ. ಅಂದ್ರೆ ಅಲ್ಲಿ ಸೈನ್ಯದ ನೇಮಕ ಇರಬೇಕಾಗಿತ್ತು, ಅಥವಾ ಬರುವಂತಹ ಟೂರಿಸ್ಟರ್ಗಳಿಗೆ ಚೆಕ್ ಪೋಸ್ಟ್ ಅಥವಾ ಭದ್ರತೆಯನ್ನು ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಒಂದು ಬಾರಿ ಆಲೋಚನೆ ಮಾಡೋಣ ಲಾರೆನ್ಸ್ ಅವರೇ. ಈ ಹಿಂದೆ ಅದೇ ಕಾಶ್ಮೀರಕ್ಕೆ ನಮ್ಮ ನೆರಳು ಕೂಡ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ, ಅಂತಹ ಪರಿಸ್ಥಿತಿ ಅಲ್ಲಿ ಸ್ಥಿತಿ ಉಂಟಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಅಲ್ಲಿ ಭೇಟಿ ನೀಡಬೇಕಾದಂತಹ ಅವಶ್ಯಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಆ ಒಂದು ಸರ್ಕಾರ. ಅದು ಯಾವ ಸರ್ಕಾರ ಅನ್ನುವಂಥದ್ದು ಬೇಡ, ನಮಗೆ ಅಂತ ಭಾಗ್ಯ ಸಿಕ್ಕಿದೆ. ಭಾರತದ ಅಥವಾ ಕಾಶ್ಮೀರ ಅನ್ನುವಂಥದ್ದು ಭಾರತದ ಒಂದು ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥದ್ದನ್ನ ನೋಡೋದಕ್ಕೆ ಕಣ್ಣು ತುಂಬಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದೀಗ ಆಗಿದೆ, ಅದರಲ್ಲಿ ಒಂದು ಸಣ್ಣ ಮಟ್ಟಿನ ಬದಲಾವಣೆ ಆಗಿದೆ. ಅದನ್ನು ತಾವು ಭದ್ರತಾ ವೈಫಲ್ಯ ಅಂತ ಹೇಳಿ ಹೆಚ್ಚಾಗಿ ಬಿಂಬಿಸ್ತಾ ಇದ್ದೀರಾ. ಆದ್ರೆ ನಾನು ಕೇಳ್ತಾ ಇರುವಂತ ಇವತ್ತು ರಾತ್ರಿ 9:30ಕ್ಕೆ ಭರತ್ ಕುಂಡೇಲನ್ನ ನೀವು ಇದ್ರ ನನ್ನ ಪ್ರಶ್ನೆ ನೋಡಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾನು ವಿಚಾರಕ್ಕೆ ಬರ್ತಾ ಪ್ರೈವೇಟ್ ಮಾಡ್ತಾ ಇಲ್ಲ, ಡೈವರ್ಟ್ ಮಾಡ್ತಾ ಇಲ್ಲ. ಪ್ರಶ್ನೆಗಳನ್ನು ಎತ್ತಿದಾಗ ಒಬ್ಬರಿಗೆ ಪ್ರಶ್ನೆ ಕೇಳುವಂತ ಡೈವರ್ಟ್ ಮಾಡೋದು ಬೇಡ. ಪಹಲ್ಗಾಮ್ ವಿಷಯದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ? ಜಿಲ್ಲೆಯ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಸಂಬಂಧಪಟ್ಟಂತೆ ನೀವು ಮಾತಾಡುವಾಗ ಬಿಜೆಪಿ ಅವರ ಪ್ರಕರಣವನ್ನು ತೀರಿಸುವಾಗ ನೀವು ಅವರಿಗೆ ಪ್ರಶ್ನೆ ಕೇಳೋದಿಲ್ಲ. ಈ ಪ್ರಶ್ನೆ ಕೇಳಿದ್ರೆ ನೀವು ಅದಕ್ಕೆ ಉತ್ತರ ಕೇಳೋದಿಲ್ಲ. ಈಗ ಕಾಂಗ್ರೆಸ್
ಅದಕ್ಕೆ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರು ತಮ್ಮ ಫೇಸ್ಬುಕ್ ನಲ್ಲೇ ಬರೀತಾರೆ, ಎಂಥ ದಯನೀಯ ಸ್ಥಿತಿ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತೇಳಿ. ಸುನೀಲ್ ಬಜಲಿಕೇರಿ ಅವರು, ಕಾಂಗ್ರೆಸ್ನ ವಕ್ತಾರರು ಫೇಸ್ಬುಕ್ ನಲ್ಲಿ ಬರೀತಾರೆ, ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿ ಟೆಂಡರ್ ಮಾಡಿಕೊಂಡು ಯಾರಿಗೋ ಇಬ್ಬರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ಮಟ್ಕ, ಜೂಜು, ದಂಧೆ, ಮಾರಾಟ ಎಲ್ಲ ಮದ್ಯ ವ್ಯಸನ ಎಲ್ಲ ನಡೀತಾ ಇದೆ. ಇದನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ಇವರ ಒಂದು ಭಾಗನೇ ನಮ್ಮ ಸುಹಾಸ್ ಶೆಟ್ಟಿ ಅವರ ಹತ್ಯೆ. ಲಾರೆನ್ಸ್ ಅವರೇ, ತಮಗೆ ಹೇಳೋದಕ್ಕೆ ಅಥವಾ ಕೌಂಟರ್ ಕೊಡೋದಕ್ಕೆ ಈ ಜಿಲ್ಲೆಯಲ್ಲಿ ಇರುವಂತಹ ಶಾಸಕರುಗಳ ಸ್ಟೇಟ್ಮೆಂಟ್ಗಳು ಹಲವಾರಿವೆ. ಈ ರಾಜ್ಯಕ್ಕೆ ಕಾಶ್ಮೀರ ನಾನು ಪ್ರಾರಂಭಿಕ ಹಂತದಲ್ಲಿ ಮಾತಾಡುವಂತ ಸಂದರ್ಭದಲ್ಲೇ ಹೇಳಿದ್ದೇನೆ, ಯಾವುದು ಭರತ್ ಶೆಟ್ಟಿ ಅವರ ಜಿಹಾದಿ ಹೇಳಿಕೆಗಳು, ಹರೀಶ್ ಪೂಂಜಾರ್ ಅವರ ಹೇಳಿಕೆಗಳು, ಅದರ ಬಗ್ಗೆ ಚರ್ಚೆಗೆ ಉತ್ತರ ಕೊಡದಲ್ಲಿ ನಾನೇನು ಮಾಡಬೇಕು? ನಾನು ಇವಾಗ ಇವರ ನಳಿನ್ ಕುಮಾರ್ ಕಟೀಲ್ ರವರು ಈ ಸಂದರ್ಭದಲ್ಲಿ ಬಂದು ಹೇಳಿಕೆಗಳನ್ನು ಕೊಡ್ತಾರೆ. ಇದೇ ನಳಿನ್ ಕುಮಾರ್ ಕಟೀಲ್ ರವರು ಓಷನ್ ಪರ್ಲ್ ನಲ್ಲಿ ಸನ್ಮಾನ ತಗೊಂಡು ನಾವು ಬಾಯ್ ಬಾಯ್ ಅಂತ ಹೇಳ್ತಾರೆ. ಎರಡು ಸ್ಟೇಟ್ಮೆಂಟ್ ಗಳನ್ನು ಕೊಡೋದು ಯಾರು? ಇದೇ ನಳಿನ್ ಕುಮಾರ್ ಕಟೀಲ್ ರವರು. ಆದ್ರೆ ಇವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರಲ್ಲ. ಈಗ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಪರಮೇಶ್ ಬೇಸ್ತನ ಪ್ರಕರಣದಲ್ಲಿ ಸಹ ಇವರು ಸಿಬಿಐ ಕೊಡ್ಬೇಕಂತ ಹೇಳಿದ್ರು. ಸಿಬಿಐ ಕೊಟ್ವಿ, ಪ್ರಕರಣ ಎಲ್ಲಿವರೆಗೆ ಹೋಯ್ತು? ಯಾರಿಗೆ ನ್ಯಾಯ ಸಿಕ್ತು? ಇನ್ನೊಂದು ಹತ್ಯೆ ಬೇಡ ಅಲ್ಲ, ಇನ್ನೊಂದು ಹತ್ಯೆ ಬೇಡ ಅಲ್ಲ ನಿಮ್ಗೆ? ನಿಮಗೊಂದು ಬಹಿರಂಗವಾಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ಲಿಕೋರಿಸ್ ಬಿಲ್ಡಿಂಗ್ ಅಂತ ಬಜ್ಪೇಲಿ ಇದೆ ಅಂತೆ. ಅಲ್ಲಿ ಸುಖಾನಂದ ಶೆಟ್ಟಿ ಅವರ ಕೊಲೆಯಿಂದ ಹಿಡಿದು ಇಲ್ಲಿ ತನಕ ಏನು ಪ್ರಕರಣ ಇದೆ ಎಲ್ಲರೂ ಅಲ್ಲಿ ಬಿಲ್ಡಿಂಗ್ ನಲ್ಲಿ ಸಿಕ್ಕಿದ್ದಾರೆ. ಒಂದ್ಸತಿ ಕೂಡ ರೈಡ್ ಆಗ್ಲಿಲ್ಲ ಅಲ್ಲಿ. ಇವಾಗ ಪ್ರಕರಣದಲ್ಲಿ ಕೂಡ 3 ಜನ ಅಲ್ಲಿಂದಲೇ ಸಿಕ್ಕಿದ್ದಾರೆ. ಯಾಕೆ ನಮ್ಗೆ ರೈಡ್ ಆಗುದಿಲ್ಲ? ಯಾಕಂದ್ರೆ ಓಟ್ ಕಳೆದುಕೊಳ್ತಾ ಇದ್ರೆ ಕಾಂಗ್ರೆಸ್ಸಿಗೂ ಹೆದರಿಕೆ ಇರಬಹುದು. ಈಗ ನಾನು ಹೇಳಿದೆ ನಾವು ತನಿಖೆ ಮಾಡಬೇಕು. ಅದನ್ನೇ ನಾನು ಕೊಡಿ ಅಂತ ಆರೋಪಿಗಳನ್ನು ಹಿಡಿದಾಯ್ತು. ನೋಡಿ, ನಾವು ಆರೋಪಿಗಳನ್ನು ಬಂಧಿಸಿ ಎನ್ಐಎಗೆ ಕೊಡಬೇಕು. ಆರೋಪಿಗಳನ್ನು ಹಿಡಿದು ಬಂದ ಆರೋಪಿಗಳನ್ನು ಬಂಧನ ಮಾಡಿ ಸರ್ಕಾರ ನಡೆಸುವುದು ಮಾಹಿತಿ ಏನು ಅಂತೇಳಿ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಇದಕ್ಕೆ ವಿದೇಶದಿಂದ ಪಾಕಿಸ್ತಾನ ಅಥವಾ ಇವಾಗ ಈ ಬಿಲ್ಡಿಂಗಿಗೆ ನಾಳೆ ರೈಡ್ ನಡೆಯುತ್ತೆ. ನಾನು ನಂಬಬಹುದಾ? ಓಪನ್ ಆಗಿ ಹೇಳಿದ್ದೇನೆ. ಅಲ್ಲಿ ಇವತ್ತು ಉಮಾನಾಥ್ ಕೋಟ್ಯಾನ್ರು ಕೂಡ ಅದರ ಬಗ್ಗೆ ತಿಳಿಸಿದ್ದಾರೆ. ವಿಷಯವನ್ನು ಪೊಲೀಸರು ಕೂಡ ತಿಳಿಸಿದ್ದಾರೆ. ನಡೆಯುತ್ತಾ? ಖಂಡಿತ ನಡೆಯುವುದಿಲ್ಲ. ಅಲ್ಲಿ ನಡೆದವರು 4-5 ಜನ ಅಲ್ಲ, ಅಲ್ಲಿ ಒಂದು ಸಾಧಾರಣ ಒಂದು ಸರೌಂಡಿಂಗ್ ನಲ್ಲಿ ಒಂದು 100 ಜನ ಇದ್ರು. ಆಯ್ತಪ್ಪ, ಆ ಮಹಿಳೆಯರು ನಿಮ್ಗೆ ಸಂಶಯನ ಬರುವುದಿಲ್ವೇನೋ? ಅವರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿದ್ದೀರೇನೋ? ಅದರಿಂದ ಗೊತ್ತಾಗುದಿಲ್ವಾ ಎಷ್ಟು ಅದರಲ್ಲಿ ಡೆಪ್ತ್ ಇದೆ ಅಂತ ಹೇಳಿ? ಯಾಕೆ ಮಾಡುವುದಿಲ್ಲ ಇವರು? ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಹತ್ಯೆ ಆಗಿರೋದು ಹಿಂದೂದು. ಇನ್ನೊಂದಷ್ಟು ಹೋದರೂ ಕೂಡ ಅವ್ರಿಗೇನು ತಲೆಬಿಸಿ ಅಲ್ಲ. ಅವರು ವೋಟ್ ಬ್ಯಾಂಕಿನ ಬಗ್ಗೆ ಇವರು ಅಷ್ಟೊಂದು ಕಾಳಜಿಲಿದ್ದಾರೆ. ಬೇಕಾದ್ರೆ ಅವರು ಅರುಣ್ ಶೇಟ್ ಅವರು ಹೇಳಿದ ಹಾಗೆ ಅಂತ ಎಣಿಸಿಕೊಂಡು ಒಂದು ಮಾತನ್ನು ಹೇಳುವ. ಅರುಣ್ ಶೇಟ್ ನಾವು ಏರಿಯಾದ ಪಕ್ಕದಲ್ಲೇ ಇರುವಂತ ವಿನಾಯಕ ಬಾಳಿಗೆ ಅನ್ನೊಬ್ಬ ಹಿಂದೂ ವ್ಯಕ್ತಿಯ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಯ್ತದೆ. ಎಷ್ಟು ವಿಚಾರವನ್ನ ಇವರು ಎತ್ತಿದ್ರು? ಅವರೊಬ್ಬ ಹಿಂದೂ ವ್ಯಕ್ತಿ ಆಗಿರ್ಲಿಲ್ವಾ? ಈಗ ಬೇಡ, ಅವರು ನಾನು ಪ್ರವೀಣ್ ನೆಟ್ವರ್ಕ್ ಪ್ರಸಾರ ಮಾಡಿ ಅದು ದೂರ ಆಯ್ತು, ಅಲ್ಲಿ ಆಯ್ತು, ಇಲ್ಲಿ ಆಯ್ತು. ವಿನಾಯಕ ಬಾಳಿಗನ ಕೊಲೆ ಪ್ರಕರಣ ಆಯ್ತಲ್ಲ, ಎಷ್ಟು ಇವರು ಪ್ರಸ್ತಾಪ ಮಾಡಿದ್ರು, ಎಷ್ಟು ಹೋರಾಟಗಳನ್ನು ಇವರು ನಡೆಸಿದ್ರು, ಎಷ್ಟು ಇದರ ಮುಂದಾಳತ್ವವನ್ನು ತಗೊಂಡ್ರು, ಅವರಿಗೆ ಎಷ್ಟು ನ್ಯಾಯ ಕೊಡಿಸುವಾಗಿ ಇವರು ಮಾತಾಡಿದ್ರು. ಇವರ ಪಕ್ಕದಲ್ಲೇ ಅರುಣ್ ಶೇಟ್ ಅವರ ಮನೆಯ ಸುತ್ತಮುತ್ತ ನಡೆದಂತ ಪ್ರಕರಣ ಇದು. ಎಷ್ಟು ಬಾಗಿ ಇವರು ಮಾತಾಡಿದ್ದಾರೆ. ನನ್ನ ಧರ್ಮದವರಲ್ಲ ಅವರು, ನನ್ನ ಪಕ್ಷದವರಲ್ಲ,
ಭಾರತೀಯ ಕುಟುಂಬದವರು ಭಾರತೀಯರ ಬಗ್ಗೆ ಮಾತಾಡಿದರು, ಧರ್ಮ ಯಾವ ಮತ ಮರಣವನ್ನು ಮಾನವೀಯತೆ ದೃಷ್ಟಿಯಲ್ಲಿ ನೋಡ್ತೇವೆ. ನಾವು ಯಾವುದೇ ಮಾತ್ರ ಅದಕ್ಕೋಸ್ಕರ ಏನು ಇವರಿಗೆ ಅವರ ಮನೆಗೆ ಹೋಗ್ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಸಲ್ಮಾನ ಮುಖಂಡರು ಅವರಿಗೆ ಮೂರು ತುಂಡು ಮಾಡಿದವರು ಇವರು. ವಿನಾಯಕ ಸಚಿವರು ಎಷ್ಟು ಭೇಟಿ ಕೊಟ್ಟಿದ್ದಾರೆ? ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಇವರು. ನಮಗೆ ಅಲ್ಲಿ ವಿಸಿಟ್ ಮಾಡಲಿಲ್ಲ, ಇಲ್ಲಿ ವಿಸಿಟ್ ಮಾಡಲಿಲ್ಲ ಹೇಳೋರು. ಇವ್ರು ಎಷ್ಟು ವಿಸಿಟ್ ಮಾಡಿದ್ದಾರೆ ವಿನಾಯಕ ಬಾಳಿಕರ್ ಅವರ ಮನೆಗೆ? ನೋಡಿ, ಇದಕ್ಕೊಂದು ಕ್ಲಿಯರ್ ಮಾಡಿ ಬಿಡ್ತೇನೆ ಇವರಿಗೆ. ನೋಡಿ, ಕಾನೂನು ಪ್ರಕ್ರಿಯೆಯಲ್ಲಿ ಇದೆ, ಚೆನ್ನಾಗಿ ಕಾನೂನು ನಡೀತಾ ಇದೆ. 2 ಸತಿ ಇವ್ರದ್ದು ಸರ್ಕಾರ ಬಂತು, ಮಧ್ಯದಲ್ಲಿ ನಮ್ದು ಕೂಡ ಸರ್ಕಾರ ಬಂತು. ಕಾನೂನು ಪ್ರಕ್ರಿಯೆಯಿಂದ ಅದಕ್ಕೆ ಬೇಕಾದಂಥದ್ದು ಕೊಡಬೇಕು. ಇವರೇ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡು ವಕ್ಫಿನ ಬಗ್ಗೆ ಇಲ್ಲಿ ಬಂದು ತಾಂಡವ ಮಾಡೋದಿಲ್ಲ. ನಿಮಗೆ ವಕೀಲರಾಗಿ ನ್ಯಾಯಾಲಯದ ಬಗ್ಗೆ ನಿಮಗೆ ಬದ್ಧತೆ ಇಲ್ಲದ ಇಲ್ಲಿ ಗೊತ್ತಾಗುತ್ತೆ. ಬರ್ಬೇಕು ನೀವು ನ್ಯಾಯಾಲಯದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ನೀವು ಒಬ್ರು ವಕೀಲರಾಗಿ ಈಗ ಮಾತಾಡ್ತೀರಲ್ಲ. ವಕೀಲರಾಗಿ ನೀವು ನಮ್ಮ ನ್ಯಾಯಾಲಯದ ಬಗ್ಗೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಕಾಳಜಿ ಇಲ್ಲ ವಕೀಲರಾಗಿ. ಒಂದು ಸ್ಪಷ್ಟೀಕರಣ ನನಗೆ ತುಂಬಾ ಬಹಳ ಬೇಸರದ ವಿಚಾರ ಅರುಣ್ ಶೇಟ್ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಇಷ್ಟು ಪೂರ್ವೋತ್ತರ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಮಾತಾಡಬಾರ್ದು. ನಾನೊಬ್ಬ ವಕೀಲ ಅಂತ ಇವರಿಗೆ ಯಾರು ಹೇಳಿದ್ರು ಅಂತ ದೇವರಿಗೆ ಮಾತ್ರ ಗೊತ್ತು. ನಾನೊಬ್ಬ ವಕೀಲ ಆಗ್ಬೇಕಾದ್ರೆ ನಾನೊಬ್ಬ LLB ಲಾ ಕಲಿಬೇಕು ಅಥವಾ ಲಾ ಡಿಗ್ರಿ ತಗೊಳ್ಬೇಕು ಅಥವಾ ಅವ್ರದ್ದು ಕೋರ್ಟ್ನಿಂದ ನನಗೆ ಸರ್ಟಿಫಿಕೇಟ್ ತಗೋಬೇಕು. ನಾನು ಯಾವತ್ತು ಲಾಯರ್ ಆಗಿಲ್ಲ, ಸರ್ಟಿಫಿಕೇಟ್ ತಗೊಳ್ಳಿಲ್ಲ. ಕಿಶನ್ ಅವರೇ ಪ್ರಕರಣವನ್ನ ಈ ಬಿಜೆಪಿ ಅವರು ಹೇಗೆ ತಿರುಗಿಸ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಘಂಟಾಘೋಷವಾಗಿ ವಕೀಲರಲ್ಲ ಅಂತ ಹೇಳಿ ನೀವು ಘಂಟಾಘೋಷವಾಗಿ ಹೇಳಿದ್ರಿ, ಒಪ್ಪಿಕೊಂಡೆ. ಈಗ ನ್ಯಾಯಾಲಯದ ಬಗ್ಗೆ ನಿಮಗೆ ನ್ಯಾಯಾಲಯದ ಬಗ್ಗೆ ಮಾಡಿದ್ರಲ್ಲ ವಕೀಲರಲ್ಲ ಆಯ್ತಾ? ಹಾಗಾದ್ರೆ ನ್ಯಾಯಾಲಯದ ಬಗ್ಗೆ ಮಾತಾಡಿದ್ರಿ ನೀವು? ಒಂದು ನಿಮಿಷ ಓದ್ಕೊಂಡು ವಕೀಲರಾಗಿ ಚೆನ್ನಾಗಿ ಅದನ್ನ ಅಭ್ಯಾಸ ಮಾಡಿ ಆಮೇಲೆ ಗೊತ್ತಾಗುತ್ತೆ ನ್ಯಾಯಾಲಯದ ಬಗ್ಗೆ ನ್ಯಾಯಾಲಯದ ಬಗ್ಗೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆ ನೋಡ್ತಾ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest Smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.